श्रीगुरुभ्यो नमः। हरिः ओं। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितप्रज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वेदं सच्चिदानन्दं यतिवर्यं महामतिं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्मा इह चेदशकद्बोद्धुं प्राक्शरीरस्य विस्रसः ततः सर्गेषु लोकेषु शरीरत्वाय कल्पते ಅಂತ ಆಗಿತ್ತು. ಏನು ಅಂದರೆ ಈ ಶರೀರ ಬಿದ್ದು ಹೋಗುವುದಕ್ಕಿಂತ ಮುಂಚೆ ಇಲ್ಲಿಯೇ ನೀವು ಆ ತತ್ವವನ್ನು ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾದರೆ, ಪರಮಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾದರೆ ಆಗ ನೀವು ಇಲ್ಲಿ ಗೆದ್ರಿ. ಇಲ್ಲ ಅಂದರೆ ನೀವು ಮತ್ತೆ ಮತ್ತೆ ಸೃಷ್ಟಿಯಲ್ಲಿ ಬೇರೆ ಬೇರೆ ಶರೀರಗಳನ್ನು ತಗೋತಾನೇ ಇರಬೇಕಾಗತ್ತೆ. ಶರೀರ ತಗೊಂಡ್ರೆ ತುಂಬ ಕಷ್ಟ ಅಲ್ವಾ? ಏನಾಗುತ್ತೆ ಶರೀರ ತಗೊಂಡ್ರೆ? ಈ ಶರೀರದಲ್ಲಿ ತಿಳ್ಕೊಳಕ್ಕಾಗಲಿ ಅಂದರೆ ಇನ್ನೊಂದು ಶರೀರದಲ್ಲಿ ತಿಳ್ಕೊತೀನಿ, ಭಾರಿ ದೊಡ್ಡ ವಿಷಯವ ಇದು ಅಂತ ಕೇಳಬಹುದು. ಅದಕ್ಕೆ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ, ಏನು ಸ್ವಾಮಿ ಏನಾಗುತ್ತೆ ರೀ, ಇದೊಂದೇ ಶರೀರವೇನ್ರಿ? ಬೇಕಾದ ಶರೀರಗಳು ಬಂದು ಹೋಗಿದೆ, ಹಾಗೆ ಈ ಶರೀರವು ಬಿದ್ದು ಹೋಗುತ್ತೆ, ಮುಂದಿನ ಶರೀರದಲ್ಲಿ ತಗೋತೀನಿ ಅಂದರೆ ಒಂದು ಉತ್ತರ, ಈ ಶರೀರ ಇದ್ದಾಗಲೇ ತಿಳ್ಕೊಳ್ಳಲ್ಲ ಅನ್ನೋ ಮುಂದಿನ ಶರೀರದಲ್ಲಿ ತಿಳ್ಕೊತೀನಿ ಅಂತ ಈಗ ಹೇಳೋಕ್ಕಾಗತ್ತಾ? ಈಗ ಇರೋವಾಗ ವರ್ತಮಾನ ಕಾಲದಲ್ಲಿ ಏನು ಮಾಡಬೇಕೋ ಅದು ಮಾಡಬೇಕೇ ಹೊರತು ನಾನು ಸತ್ತ ಮೇಲೆ ಏನೋ ಮಾಡ್ತೀನಿ, ಸತ್ತ ಮೇಲೆ ಏನು ಆಗ್ತೀಯಾ ಗೊತ್ತಿಲ್ಲ, ಹೇಗೆ ಹೋಗ್ತೀಯಾ ಗೊತ್ತಿಲ್ಲ. ಇರೋವಾಗ ಎಷ್ಟು ಶಕ್ತಿ ಗೊತ್ತಿದೆ, ಏನು ಮಾಡಿದ್ರೆ ಅದನ್ನು ಪಡ್ಕೋಬೋದು ಅಂತ ಶಾಸ್ತ್ರಾದಿಗಳ ವಿಚಾರ ಇದೆ, ಇವಾಗ ತಿಳ್ಕೊಳ್ಳೋಲ್ವಂತೆ. ಇನ್ನೊಂದು ಶರೀರ ಬಂದಮೇಲೂ ತಿಳ್ಕೊತೀನಿ ಅಂದರೆ ಅದು ಗೊತ್ತಿಲ್ಲದೆ ಇರೋ ವಿಚಾರ ಒಂದು. ಇನ್ನೊಂದು, ಒಂದೊಂದು ಜಾಗದಲ್ಲಿ ಉತ್ತಮವಾದ ದೇಹಗಳ ಬಗ್ಗೆ ಹೇಳ್ತಾರೆ. ಯಾವ ಯಾವ ಉತ್ತಮವಾದ ದೇಹದಲ್ಲಿ ಏನೇನು ಪರಿಣಾಮಗಳಾಗತ್ತೆ ಅಂತ. ಅಂದರೆ ಈಗ ಈ ಶರೀರ ಬಿದ್ದೋದ್ಮೇಲೆ ಉತ್ತಮವಾದ ಶರೀರವೇ ಬರುತ್ತೆ ಅಂತ ತೀರ್ಮಾನ ಮಾಡಿ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಒಂದು. ಇನ್ನೊಂದು, ಅಧಮವಾದ ಶರೀರಗಳು ಬಂದ್ರಂತೂ ನಾವು ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಜ್ಞಾನಪ್ರಧಾನವಾದ ದೇಹ ಏನಲ್ಲ ಅದು, ಅದು ದೇಹ ಪ್ರಧಾನವಾದ ದೇಹ, ಬುದ್ಧಿ ಪ್ರಧಾನವಾದ ಜೀವ ಏನಲ್ವಲ್ಲ ಅದು ಜೀವನ. ಅಲ್ಲಿ ದೇಹವನ್ನು ಸುಖ ದುಃಖಗಳನ್ನು ಅನುಭವಿಸಿ ಮುಗಿಸೋದಷ್ಟೇ ಹೊರತು ಯಾವ ಕರ್ಮಗಳು ಅಲ್ಲಿಲ್ಲ. ಅತ್ಯಂತ ಅಧಮವಾದ ಶರೀರಗಳು. ಉತ್ತಮವಾದ ಶರೀರ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದರೂ ಕೂಡ ಏನೇನಾಗತ್ತೆ, ಯಾವ ಯಾವ ಉತ್ತಮವಾದ ಶರೀರದಲ್ಲಿ ಏನೇನಾಗತ್ತೆ ಅಂತ ಮುಂದಿನ ಇದರಲ್ಲಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಇದಾಗ. ತಸ್ಮಾತ್ ಶರೀರ ವಿಸ್ರಂಸನಾತ್ ಪ್ರಾಕ್ ಆತ್ಮಾವಬೋಧಾಯ ಯತ್ನಃ ಆಸ್ಥೇಯ. ಆದ್ದರಿಂದ ಶರೀರವು ಬಿದ್ದು ಹೋಗುವುದಕ್ಕಿಂತ ಮುಂಚೆನೇ, ಇದು ಅತ್ಯಂತ ಇಂಪಾರ್ಟೆಂಟ್ ವಿಷಯ ಅಂತವರು. ಯಾಕೆ ಅಂದರೆ ಈ ಶರೀರವು ಬಿದ್ದು ಹೋಗುತ್ತದೆ ಅಂತ ಗೊತ್ತಿರೋನಿಗೆ ತಾನೇ ಬಿದ್ದು ಹೋಗುವುದಕ್ಕಿಂತ ಮುಂಚೆ ಏನಾದರೂ ಮಾಡು ಅಂತ ಹೇಳಕ್ಕೆ ಸಾಧ್ಯ. ಆ ಹಸು ಹತ್ರ ಹೋಗಿ ನಿನ್ನ ಶರೀರ ಬಿದ್ದೋಗೋಕ್ಕಿಂತ ಮುಂಚೆ ಏನಾದ್ರು ಮಾಡ್ಕೊಂಡ್ರೆ ಅದಕ್ಕೆ ಏನು ಗೊತ್ತಾಗುತ್ತೆ? ಬಿದ್ದೋಗುತ್ತೆ ಅಂತಲೇ ಗೊತ್ತಿಲ್ಲ. ಬುದ್ಧಿ ಪ್ರಧಾನವಾದ ಜೀವನ ಅಲ್ಲದೆ ಇರೋದ್ರಿಂದ ಆ ಶರೀರ ಬಿದ್ದೋಗುತ್ತೆ ಅಂತಲೇ ಗೊತ್ತಿಲ್ಲ. ಬಿದ್ದೋಗುತ್ತೆ ಅಂತ ಏನಾದ್ರು ಒಂದು ಸಲ ಅನಿಸಿದರೆ ಬಿದ್ದು ಹೋಗ್ಲಿ ಅನಿಸುತ್ತೆ. ಯಾರಿಗೆ ಬೇಕು? ಅವರೆಲ್ಲ ಆರಾಮಾಗಿದ್ದಾರೆ, ತಿರುಗಿಕೊಂಡು ನನ್ನನ್ನು ಮಾತ್ರ ಕಟ್ಟಾಕಿದ್ದಾರೆ. ದುಃಖ ಆಗಲ್ವಾ ಯಾವತ್ತೂ? ಬಂಧನ ದುಃಖ ಅಲ್ವಾ? ಹಾಕಿದ ಗೊಂತು ಕಟ್ಟಿದ ಹುಲ್ಲು ಅಂತ ಅಲ್ಲ, ಕಟ್ಟಿದ ಗೊಂತು ಹಾಕಿದ ಹುಲ್ಲು ಅಂತ ಅದು ಎಲ್ಲಿರುತ್ತೋ ಅಲ್ಲೇ ಇರಬೇಕು, ಅಲ್ಲೇ ಸುತ್ತಾ ಇರಬೇಕೇ ಹೊರತು ಯಾವ ಸ್ವಾತಂತ್ರ್ಯವೂ ಇಲ್ಲ. ಅದಕ್ಕೇನಾದರೂ ಈ ಶರೀರ ಬಿದ್ದೋಗುತ್ತೆ, ಇದೇನು ಶಾಶ್ವತ ಅಲ್ಲ ಅಂತ ಅನಿಸಿದರೆ ಮೊದಲು ಬಿದ್ದೋಗ್ಲಿ ಅಂತ ಯೋಚನೆ ಮಾಡುತ್ತದು. ಯಾಕೆ ಬೇಕಪ್ಪ ಈ ಬಂಧನವಾದ ಶರೀರ, ಇವರೆಲ್ಲ ಎಷ್ಟು ಆರಾಮಾಗಿದ್ದಾರೆ ಅನಿಸುತ್ತೆ? ಅನಿಸಲ್ಲ. ಅದರಿಂದ ಅಲ್ಲಿಗೆ ಕುಟ್ಟಿ ಹೋಗೇ ಬಿಡೋಣ ಅನಿಸುತ್ತೆ.
ಇದು ಆಗಿತ್ತು ಭಾಗವತದಲ್ಲಿ ಈ ಕಥೆ ತಗೊಂಡು ಆ ಭರತ ಚಕ್ರವರ್ತಿ ಸನ್ಯಾಸಿಯಾಗಿ ಕಾಡಿನಲ್ಲಿ ತಪಸ್ ಮಾಡ್ತಾ ಆ ಜಿಂಕೆಯ ಮೇಲಿನ ಮೋಹದಿಂದ, ಮರಿ ಜಿಂಕೆಯ ಮೇಲಿನ ಮೋಹದಿಂದ ಮುಂದಿನ ಜನ್ಮದಲ್ಲಿ ಜಿಂಕೆ ಜನ್ಮ ಬರುತ್ತೆ, ಹಿಂದಿನ ಜನ್ಮದ ಜ್ಞಾಪಕ ಇರುತ್ತೆ, ನಾನು ತಪ್ಪು ಮಾಡಿದೆ ಯಾವಾಗ ಅಂತ. ಒಂದು ಜಿಂಕೆಯ ಮೇಲಿನ ಮೋಹದಿಂದ ನಾನು ಎಂಥದನ್ನು ಕಳ್ಕೊಂಬಿಟ್ಟೆ, ಎಂಥ ಜನ್ಮ ಕಳ್ಕೊಂಬಿಟ್ಟೆ. ಅಷ್ಟು ತಪಸ್ಸಿನಲ್ಲಿ ಮುಂದುವರೆದ ನಾನು. ಎಷ್ಟು ತಪಸ್ಸಲ್ಲಿ ಮುಂದುವರೆದಿದ್ರು ಈಗಲೂ ಜಿಂಕೆಯ ಜನ್ಮ ಬಂದಲು, ಹಿಂದಿನ ಜನ್ಮದ ಜ್ಞಾಪಕ ಇದೆ. ಅಷ್ಟು ಮುಂದುವರೆದಿತ್ತು. ಎಷ್ಟು ಸಾಧನೆ ಮುಂದುವರೆದಿರಬೇಕು. ಆವಾಗ ಅನಿಸುತ್ತೆ ಈ ಶರೀರ ಬಿದ್ದು ಹೋಗಲಿ, ನನಗೆ ಇದು ಬೇಡ, ಇದು ಬಂಧನವಾದ ಶರೀರ, ಈ ಶರೀರದಿಂದ ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ ನಾನು ಅಂಥೇಳಿ ಆ ಪಂಗಡವನ್ನು ಬಿಟ್ಟು ದೂರ ಎಲ್ಲೋ ಹೋಗಿ ಹುಲಿ ಇದಕ್ಕೆ ಇದಕ್ಕೆ ಆಹಾರವಾಗಿ ಸತ್ತು ಹೋಗ್ತಾನೆ. ಅಂದರೆ ಬಿಡಬೇಕು ಅನ್ನಿಸ್ಬಿಡುತ್ತೆ ನಿನಗೆ. ಅದಕ್ಕೆ ನಮಗೆ ಬಿಡ್ತೀವಿ ಅಂತ ಗೊತ್ತು, ಶರೀರ ಬಿದ್ದೋಗುತ್ತೆ ಅಂತ ಗೊತ್ತು. ಇವತ್ತಲ್ಲ ನಾಳೆ ಇದಕ್ಕೆ ಇದೇ ಹಣೆ ಬರ, ಎಲ್ಲರನ್ನೂ ನೋಡ್ತಾ ಇದ್ದೀವಿ. ಆ ಅನುಮಾನ ಪ್ರಮಾಣವನ್ನು ಯೂಸ್ ಮಾಡೋಕ್ಕೆ ಬಂದರೆ ಈಗಿರೋರೆಲ್ಲ ಹೋಗ್ತಾ ಇದ್ದಾರೆ ಅಂತ ಆದರೆ ಇದು ಒಂದಿನ ಬಿದ್ದು ಹೋಗುತ್ತೆ ಅಂತ ಮನುಷ್ಯ ಯೋಚನೆ ಮಾಡ್ತಾ 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 ಸ್ವಲ್ಪವಾದರೂ ಯೋಚನೆ ಮಾಡಿದರೆ ಅವನಿಗೆ ಈ ಕಡೆಗೆ ಬರೋ ಮನಸ್ಸು ಬರುತ್ತೆ. ಆದ್ದರಿಂದ ಶರೀರವು ಬಿದ್ದು ಹೋಗುವುದಕ್ಕಿಂತ ಮುಂಚೆನೇ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು. ಜೀವನದಲ್ಲಿ ಕರ್ತವ್ಯಗಳು ಅಂತ ಇರುತ್ತಲ್ವ, ಆ ಕರ್ತವ್ಯಗಳಲ್ಲಿ ಅದಕ್ಕೆ ಅವರು ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನೇ ತಾನೆ ಕರ್ತವ್ಯಗಳಲ್ಲಿ ಇಟ್ಟಿರೋದು, ಚತುರ್ವಿಧ ಪುರುಷಾರ್ಥ ಅಂತ. ಆ ಚತುರ್ವಿಧ ಪುರುಷಾರ್ಥದಲ್ಲಿ ಮೋಕ್ಷವನ್ನು ಸೇರಿಸಿದ್ದಾರೆ. ಮೋಕ್ಷ ಪಡ್ಕೊಳ್ಳೋದು ನಮ್ಮ ಕರ್ತವ್ಯವೇ, ನಾವೇ ಮಾಡಬೇಕು, ಬೇರೆಯವ್ರು ಮಾಡೋದಲ್ಲ. ಬೇರೆ ಯಾರೋ ಮಾಡ್ಬಿಟ್ಟು ನನಗೆ ಮೋಕ್ಷ ಬರಲ್ಲ. ಮೋಕ್ಷ ಆಗಬೇಕು ಅಂದರೆ ಮೋಕ್ಷ ಅಂದ್ರೇನು? ಬಿಡುಗಡೆ ಅಂತ. ಬಿಡುಗಡೆಗೆ ಬಂಧನ ಗೊತ್ತಿರಬೇಕಲ್ವಾ. ಇದೊಂದು ಬಂಧನ ಅಂತ ಅನ್ನಿಸ್ಬೇಕು ಮೊದಲು. ಇದಕ್ಕೆ ದಿನಾ ಸ್ನಾನ ಮಾಡಿಸ್ಬೇಕು, ಊಟ ತಿಂಡಿ ಮಾಡಿಸ್ಬೇಕು, ಇದನ್ನು ಹೀಗೆ 70-80 ವರ್ಷ ಸಾಗಿಸ್ಬೇಕು, ಅದಕ್ಕೋಸ್ಕರ ದುಡಿಮೆ ಮಾಡಬೇಕು, ಇದರ ಆರೋಗ್ಯಾದಿಗಳನ್ನೆಲ್ಲ ನೋಡ್ಕೋತಾ ಇರಬೇಕು. ಇದ್ರ ಜೊತೆಗೆ ಇಲ್ಲಿ ಮುಗೀತು ಅಂತಿಲ್ಲ, ಈ ಜನ್ಮವೇ ಲಾಸ್ಟಪ್ಪ, ಹೀಗೆ ಮಾಡಿದ್ರು ಈ ಜನ್ಮ ಲಾಸ್ಟ್ ಆಗುತ್ತೆ ಅಂದರೆ ಒಪ್ಕೊಂಬಿಡೋಣಪ್ಪ, ಪರವಾಗಿಲ್ಲ, ಅದನ್ನೇ ಮಾಡ್ಕೊಂಡಿರೋಣ, ಲಾಸ್ಟಾ ಮುಂದೆ ಇನ್ನು ಮಾಡಿರೋ ಈ ಜನ್ಮದಲ್ಲಿ ಮಾಡಿರೋ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿಂದ ಮುಂದೆ ಯಾವ ಜನ್ಮ ತಗೋಬೇಕೋ ಗೊತ್ತಿಲ್ಲ. ಈ ಜನ್ಮಾಂತರದ ವಿಷಯ ಮಾತ್ರ ಶಾಸ್ತ್ರದಿಂದಲೇ ಗೊತ್ತಾಗ್ತಾ ಇರೋದು ನಮಗೆ. ನನಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಮುಂದಿನ ಜನ್ಮ ಬರುತ್ತೋ ಬರೋಲ್ವೋ ಅಂತ. ಆದರೆ ಒಂದು ಸಾಮಾನ್ಯವಾಗಿ ಒಂದು ನೋಡಿದರೆ ಯಾಕೆ ಅದು ಹಸುವಾಗಿ ಹುಟ್ಟಿತು, ಇನ್ನೊಂದು ಯಾಕೆ ನಾಯಿಯಾಗಿ ಹುಟ್ಟಿತು, ಇನ್ನೊಂದು ಯಾಕೆ ಪಕ್ಷಿಯಾಗಿ ಹುಟ್ಟಿತು, ಇನ್ನೊಬ್ಬ ಯಾಕೆ ಮನುಷ್ಯನಾಗಿ ಹುಟ್ಟ. ಮನುಷ್ಯರಲ್ಲೂ ಈ ತಾರತಮ್ಯ ಯಾಕೆ? ಬುದ್ಧಿವಂತ, ದಡ್ಡ, ಶ್ರೀಮಂತ, ಬಡವ ಅಲ್ವಾ, ಶಕ್ತಿವಂತ, ನಿಶ್ಶಕ್ತ, ಯಾಕೆ ಈ ವ್ಯತ್ಯಾಸ? ಇದನ್ನೆಲ್ಲ ಯೋಚನೆ ಮಾಡಿದರೆ ಹೌದು, ಈ ಕರ್ಮಗಳಿಂದ ಜನ್ಮ ಬರ್ತಾ ಇದೆ. ಆ ಕರ್ಮಗಳ ಫಲವನ್ನು ಅನುಭವಿಸೋಕೆ ಜನ್ಮ ತಗೊಳ್ಳೇಬೇಕು ಅಂತ ಆದಮೇಲೆ ಈ ಜನ್ಮದಲ್ಲಿ ಮಾಡಿರೋ ಕರ್ಮವನ್ನು ಅನುಭವಿಸೋಕೆ ಮುಂದಿನ ಜನ್ಮನೂ ತಗೊಳ್ಳೇಬೇಕು ಅಂತ ತೀರ್ಮಾನ ಆಯಿತು. ಇದನ್ನು ನಾವು ಚೆನ್ನಾಗಿ ಯೋಚಿಸಿ ಈ ಜನ್ಮ ಇರೋವಾಗಲೇ ತತ್ವಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಲೇಬೇಕು. ಯಸ್ಮಾತ್ ಇಹೈವ ಆತ್ಮನೋ ದರ್ಶನಂ ಆದರ್ಶಸ್ಥಸ್ಯೇವ ಮುಖಸ್ಯ ಸ್ಪಷ್ಟಂ ಉಪಪದ್ಯತೆ ನ ಲೋಕಾಂತರೇಶು ಬ್ರಹ್ಮಲೋಕಾದನ್ಯತ್ರ ಸಚ ದುಷ್ಪ್ರಾಪಃ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಾವ ಯಸ್ಮಾತ್ ಅಂದರೆ ಏಕೆಂದರೆ, ಅವ್ರೇನು ಹೇಳಿದ್ರು ಹಿಂದೆ, ಆತ್ಮಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಲೇಬೇಕು. ಏಕೆಂದರೆ ಇಲ್ಲಿ ಈ ಮನುಷ್ಯ ಜನ್ಮದಲ್ಲಿಯೇ ಆತ್ಮನ ದರ್ಶನವು ಕನ್ನಡಿಯಲ್ಲಿ ಮುಖವು ಸ್ಪಷ್ಟವಾಗಿ ತೋರುವಂತೆ ಆತ್ಮಾನಾತ್ಮ ವಿವೇಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಯಾವುದಲ್ಲ, ನಿಜವಾದ ನಾನು ಯಾರು. ಆ ನಿಜವಾದ ನಾನು ಯಾರು ಅಂತ ಗೊತ್ತಾದ ಮೇಲೆ ನಾನು ಯಾರುವುದಲ್ಲವೋ ಅದು ಕೇವಲ ತೋರಿಕೆ ಅನ್ನೋದು ಗೊತ್ತಾಗುತ್ತೆ. ಕನ್ನಡಿಯಲ್ಲಿ ಮುಖ ಸ್ಪಷ್ಟವಾಗಿ ತೋರಿದ ಮಾತ್ರಕ್ಕೆ ಕನ್ನಡಿಯಲ್ಲಿರೋ ಮುಖ ಸತ್ಯ ಅಂತ ಏನು ಅಂದ್ಕೊಳ್ಳಲ್ಲ ನಾವು ಅಲ್ವಾ. ಹಾಗೆ ನಿಜವಾದ ನಾನು ಬಿಂಬವಾದ ನನ್ನ ನಿಜಸ್ವರೂಪವನ್ನು ಅರ್ಥ ಮಾಡಿಕೊಂಡು ಈ ಪ್ರಪಂಚವೆಲ್ಲವೂ ಆ ತತ್ವದಲ್ಲಿ ತೋರುತ್ತಿರುವ ಕನ್ನಡಿಯ ಮುಖದಂತೆ ಅಷ್ಟೇ, ತೋರಿಕೆಯಷ್ಟೇ ಅನ್ನೋದು ಸ್ಪಷ್ಟವಾಗಿ ಮನುಷ್ಯ ಜನ್ಮದಲ್ಲಿ ಗೊತ್ತಾಗುತ್ತೆ. ಬೇರೆ ಲೋಕಗಳಲ್ಲಿ ಗೊತ್ತಾಗಲ್ಲ. ಒಂದಲ್ಲಿ ಗೊತ್ತಾಗುತ್ತೆ, ಬ್ರಹ್ಮಲೋಕಾದ ಅನ್ಯತೆ, ಬ್ರಹ್ಮಲೋಕದಲ್ಲಿ ಗೊತ್ತಾಗುತ್ತೆ. ಆದರೆ ಆಚಾರ್ಯರು ಬರೆದ್ರು ಸಚ ದುಷ್ಪ್ರಾಪಃ, ಬ್ರಹ್ಮಲೋಕ ಪಡ್ಕೊಳ್ಳೋದೇ ಕಷ್ಟ. ನೀನು ಬ್ರಹ್ಮಲೋಕ ಪಡ್ಕೊಳ್ಳೋಷ್ಟು ಪ್ರಯತ್ನ ಹಾಕಿದರೆ ತತ್ವಜ್ಞಾನನೇ ಪಡ್ಕೋಬೋದು. ಇಲ್ಲಿ ಬ್ರಹ್ಮಲೋಕ ಪಡ್ಕೊಳ್ಳೋಕೆ ಎಷ್ಟು ಪ್ರಯತ್ನ ತತ್ವಜ್ಞಾನಕ್ಕೆ ಎಷ್ಟು ಪ್ರಯತ್ನ ಹಾಕಬೇಕೋ ಬ್ರಹ್ಮಲೋಕ ಪಡ್ಕೊಳ್ಳೋಕ್ಕೂ ಅಷ್ಟೇ ಪ್ರಯತ್ನ ಹಾಕಬೇಕು. ಅದೇನು ಸುಲಭವಾಗಿ ಸಿಗೋ ಕಡಲೆಕಾಯಿ ಅದು
ಲಾಕ್ಡೌನಲ್ಲಿ ಕಡಲೆಕಾಯಿಯೂ ಸಿಗ್ತಿರ್ಲಿಲ್ಲ, ಬ್ರಹ್ಮಲೋಕ ಇರಲಿ, ಟೈಮ್ ಪಾಸ್ ಕಡಲೆಕಾಯೇ ಸಿಗ್ತಿರ್ಲಿಲ್ಲ. ಬ್ರಹ್ಮಲೋಕಕ್ಕೆ ನೀನು ತತ್ವಜ್ಞಾನಕ್ಕೆ ಎಷ್ಟು ಪ್ರಯತ್ನ ಹಾಕಬೇಕೋ ಅದಕ್ಕಿಂತಲೂ ಇನ್ನೂ ಜಾಸ್ತಿ ಪ್ರಯತ್ನ ಹಾಕಬೇಕು ಬ್ರಹ್ಮಲೋಕಕ್ಕೆ. ಯಾಕೆ? ಅದು ಹೊರಗಡೆ ಇರೋದು, ನನಗಿಂತ ಬೇರೆಯಾಗಿರೋದು. ನಾನು ನನ್ನ ಉಪಾಸನೆಯನ್ನು ಎಡಬಿಡದೆ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೆ ಟಿಲ್ ಡೆತ್ ಸಾಯೋವರೆಗೂ ಒಂದೇ ಒಂದು ಉಪಾಸನೆಯನ್ನು ಅಖಂಡವಾಗಿ ಮಾಡಿದರೂ ಬ್ರಹ್ಮಲೋಕ ಬರೋದು. ಮಧ್ಯದಲ್ಲಿ ಬೇರೆ ಬೇರೆ ಪ್ರತ್ಯಯಗಳೆಲ್ಲ ಸೇರಿಕೊಂಡ್ರೆ ಕಟ್ಟಾಯ್ತದು. ಅಷ್ಟು ಸುಲಭ ಅಲ್ಲ ಬ್ರಹ್ಮಲೋಕ ಬರೋದು. ಅದರಿಂದ ಆಚಾರ್ಯರು ಈ ಲೋಕದಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ. ಯಾಕೆ? ಮನುಷ್ಯ ಜನ್ಮ ಅನ್ನೋದು, ಮನುಷ್ಯ ಜನ್ಮ ಪಡ್ಕೊಳ್ಳೋದೇ ಕಷ್ಟ, ಅದನ್ನು ಒಪ್ಕೋತೀವಿ. ಈಗ ಬಂದುಬಿಟ್ಟಿದೆ, ನಂಗೆ ಬಂದಿರೋದ್ರಿಂದ ನಾವು ಓದೋಕ್ಕಾಗ್ತಾ ಇರೋದು, ಇದನ್ನು ಓದ್ತಾ ಇರೋರಿಗೆ ತಾನೇ ಹೇಳ್ತಾ ಇರೋದು. ಇದು ಈ ಬಂದಿರೋದ್ರಿಂದ ಈ ಮನುಷ್ಯ ಜನ್ಮದಲ್ಲಿ ಅತ್ಯಂತ ಸುಲಭ, ಇಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಕನ್ನಡಿಯಲ್ಲಿರುವ ಮುಖದಂತೆ ಆತ್ಮಾನಾತ್ಮ ವಿವೇಕ ಆಗಿ ಆ ಕನ್ನಡಿಯಲ್ಲಿರೋ ಮುಖನೂ ಸುಳ್ಳು ಅಂತಲೇ ಹೇಗೆ ತಿಳ್ಕೊತೀವೋ, ಅದು ಬಿಂಬದ ತೋರಿಕೆ ಅಂತ ತಿಳ್ಕೊತೀವೋ, ಹಾಗೆ ಆತ್ಮನಿಗಿಂತ ಬೇರೆಯಾಗಿ ಅನಾತ್ಮ ಅನ್ನೋದು ಇಲ್ಲವೇ ಇಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ಬೇರೆ ಲೋಕಗಳಲ್ಲಿ ಗೊತ್ತಾಗಲ್ಲ, ಬ್ರಹ್ಮಲೋಕದಲ್ಲಿ ಗೊತ್ತಾಗುತ್ತೆ. ಅದು ಪಡ್ಕೊಳ್ಳೋದೇ ಕಷ್ಟ. ಕಥಮಿತಿ ಉಚ್ಯತೆ. ಹೇಗದು? ಯಾವ ರೀತಿ ಹೇಳ್ತಾ ಇದ್ದೀರಿ ನೀವು ಅಂದರೆ, ನೋಡಪ್ಪ ಮಂತ್ರದಲ್ಲಿ ಹೇಳ್ತಾ ಇದೆ, ಯಥಾದರ್ಶೆ ತಥಾತ್ಮನಿ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾಪ್ಸು ಪರೀವದೃಶೆ ತಥಾ ಗಂಧರ್ವಲೋಕೆ ಛಾಯಾತಪಯೋರಿವ ಬ್ರಹ್ಮಲೋಕೆ. ಆದರ್ಶೆ ಪಿತೃಲೋಕೆ ಪರೀವ ಛಾಯಾತಪಯೋ ಇವ ಬ್ರಹ್ಮಲೋಕೆ. ಹೇಗೆ ಕನ್ನಡಿಯಲ್ಲಿ ಮುಖವು ಸ್ಪಷ್ಟವಾಗಿ ಕಾಣುತ್ತದೋ ಹಾಗೆ ಆತ್ಮನಿ ಅಂದರೆ ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ, ಅದರಲ್ಲೂ ಮನುಷ್ಯ ಜನ್ಮ ಇರುವಾಗ ಸ್ಪಷ್ಟವಾಗಿ ತನ್ನ ಶಾಸ್ತ್ರೋಕ್ತ ಸಾಧನಗಳನ್ನು ಅಳವಡಿಸಿಕೊಂಡರೆ, ಶಾಸ್ತ್ರವು ಹೇಳಿರುವಂತೆ ವಿಚಾರ ಕ್ರಮ ಅಳವಡಿಸ್ಕೊಂಡು ಆ ರೀತಿಯಾಗಿ ವಿಚಾರ ಮಾಡಿದರೆ ಖಂಡಿತವಾಗಿ, ಇದು ನಮಗೆ ಇದು ಹೇಳ್ತಾ ಇರೋದು, ಶಾಸ್ತ್ರ ನಮಗೊಂದು ಬಲ ಕೊಡ್ತಾ ಇರೋದು, ಖಂಡಿತವಾಗಿ ಆತ್ಮಜ್ಞಾನ ಆಗೇ ಆಗತ್ತಿಲ್ಲಿ. ಆಗೋಲ್ಲ ಅಂತಿಲ್ಲ, ಆಗೋಲ್ಲ ಅಂತ ಇವನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಏನೂ ಆಗಲ್ಲ. ಸಣ್ಣ ಕೆಲಸನೇ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲಪ್ಪ, ಇವತ್ತು ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಅದನ್ನೇ ಮಾಡೋಕ್ಕಾಗಲ್ಲ, ಇನ್ನು ಆತ್ಮಜ್ಞಾನಕ್ಕೆ ಹೋದ ಏನು. ಯಾವುದನ್ನು ಆಗಲ್ಲ ಅಂತ ಇಟ್ಕೋಬೇಡ. ಇವ್ರು ಹೇಳಿದ್ದಾರೆ ವಿವೇಕಾನಂದ ಸ್ವಾಮಿಗಳು, ಆ ಹನುಮಂತ ಹೇಗೆ ಎತ್ತದ ಬೆಟ್ಟನ ಅಂದರೆ, ಒಂದು ಸಲಾನು ಮನಸ್ಸಿನಲ್ಲಿ ನನಗಿದು ಆಗುತ್ತಾ ಅಂದ್ಕೊಳ್ಳಿಲ್ವಂತೆ, ಆಗುತ್ತೆ ಅಂತ ಎತ್ತಿದ್ದು. ಹಾಗೆ ನಾವು ಅಂದ್ಕೊಂಡ್ರೆ ನಾವು ಬೆಟ್ಟ ಎತ್ಬೋದು ಅಂತ ಹೇಳಿದರು. ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಯಾಕೆ? ಹನುಮಂತನ ಮನಸ್ಥಿತಿ ಹೇಗಿತ್ತೋ, ಆಂಜನೇಯನ ಮನಸ್ಥಿತಿ, ನನಗಿದು ಎತ್ತಕ್ಕಾಗತ್ತಾ ಅಂತ ಒಂದು ಸಲ ಯೋಚನೆ ಮಾಡಿದ್ದವನು ಮಾಡಿದ್ನೇನ. ಈ ಕಾಲು ಎತ್ತಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾನೆ ಇವನು. ಅಯ್ಯೋ ತುಂಬ ನೋವು ಗುರುಗಳೇ, ತುಂಬ ನೋವು, ಕಾಲು ಹೊಡಿದೆ, ಹೊಡ್ತಾ ಬಿದ್ದಿದೆ. ಕಾಲ ಎತ್ತಕ್ಕಾಗ್ತಾಯಿಲ್ಲ, ಬೆಟ್ಟ ಇರಲಿ. ಅದೇ ಇದರಲ್ಲಿ ಒಂದು ಹಾಡಿದೆಯಲ್ಲ, ಅದು ಅಟ್ಟವ ಹತ್ತಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ, ಬೆಟ್ಟವನೆತ್ತುವೆನೆಂದರೆ ನನ್ನನ್ನು ನಂಬುವನೇ ಶ್ರೀರಾಮ. ಯಾಕೆ ಮತ್ತೆ ಹನುಮಂತನ ಕೈಲಿ ಅಂಗುಲಿಯಕ ಕೊಟ್ಟಿದ್ದು ಅವನು? ಹನುಮಂತನ ಮನಸ್ಥಿತಿ ಏನು ಅಂತ ರಾಮಂಗೆ ಗೊತ್ತಿತ್ತು. ಇವನೇ ಕರೆಕ್ಟಾದ ವ್ಯಕ್ತಿ ಇದನ್ನ ಕೆಲಸ. ಅಷ್ಟು ಜನನ ಕಳಿಸಿದ್ರು ಕೂಡ ಇವನ ಕೈಲಿ ಯಾಕೆ ಕೊಟ್ಟಪ್ಪ? 4 ದಿಕ್ಕಿಗೆ ಕಳಿಸಿದ್ರು, 4 ದಿಕ್ಕಲ್ಲಿ 3 ದಿಕ್ಕಿನವ್ರಿಗೆ ಏನೂ ಕೊಡಲಿಲ್ಲ. 4ನೇ ದಿಕ್ಕಲ್ಲಿ ಜಾಂಬವತಾದಿ ಇದ್ದರು, ಅವ್ರಿಗ್ಯಾರಿಗೂ ಕೊಡಲಿಲ್ಲ, ಹನುಮಂತಂಗೆ ಕೊಟ್ಟಿದ್ದು. ಯಾಕೆ? ಪರಮಾತ್ಮನ ಲೆಕ್ಕದಲ್ಲಿ ಅವನಿಗೆ ಗೊತ್ತಿತ್ತು ಹನುಮಂತ ಯಾರು ಅಂತ. ಉಂಗುರ ಕೊಟ್ಟರೆ ಕಳ್ಕೊಳ್ಳಲ್ಲ, ಎಲ್ಲ ಸಮುದ್ರದಲ್ಲಿ ಬೀಳಿಸ್ಕೊಂಡ್ಬಿಟ್ಟಿದ್ರೆ ಅದು ಇದ್ರೊಳಕ್ಕೆಲ್ಲ ಹೋಗಿ ಬಂದ, ಸಿಂಹಿಕೆಯ ಬಾಯೊಳಕ್ಕೆಲ್ಲ ಹೋಗಿ ಬಂದ, ಅಲ್ಲಿ ಕಳ್ಕೊಂಡ್ಬಿಟ್ಟಿದ್ರೆ. ರಾಮಂಗೆ ಗೊತ್ತು ಈ ಕೆಲಸವನ್ನು ವಹಿಸಿದರೆ ಯಾವ ಕಾರಣಕ್ಕೂ ಚಾಚು ತಪ್ಪದೆ ಒಂದೂ ತಪ್ಪಾಗ್ದಂಗೆ ಮುಗಿಸ್ಕೊಂಬರ್ತಾನೆ ಇವನು ಅಂತ. ಆ ಪವರ್ ಹನುಮಂತಂಗೆ ಇದ್ದಿದ್ರಿಂದಲೇ ರಾಮ ಒಪ್ಕೋಬೇಕು ಅಂದರೆ ಹೇಗಿರಬೇಕು, ಒಪ್ಕೊಂಬಿಡ್ತಿದ್ದ. ಅಷ್ಟೇ ಶಕ್ತಿಶಾಲಿ ವಾಲಿನೂ ಹೌದು, ಹನುಮಂತಗಿಂತ ಏನು ಕಡಿಮೆ ಶಕ್ತಿಶಾಲಿ ಅಲ್ಲ ವಾಲಿ. ಆದರೆ ಯಾಕೆ ಒಪ್ಕೊಳ್ಳಿಲ್ಲ ರಾಮ?
ಅಧರ್ಮಿಷ್ಠ ಅನ್ನೋದು ಇನ್ನೊಂದು ದೃಷ್ಟಿಲಾದರೆ ಸಾಮರ್ಥ್ಯ ಹಾಗೆ ಹನುಮಂತನ ಸಾಮರ್ಥ್ಯ ಇಲ್ಲ. ಶಿಷ್ಯನಾಗಿ ದೂತನಾಗಿ ಹೇಗಿರಬೇಕೋ ಹನುಮಂತ ಅಂದರೆ ಹಾಗೇ ಇದ್ದ ಅವನ ಸಂಪೂರ್ಣ ವ್ಯಕ್ತಿತ್ವ ಹನುಮಂತಂದು ಒಪ್ಕೊಂಡ ರಾಮ. ಅವನು ಅಧರ್ಮಿಷ್ಠನಾಗಿದ್ದ ಅನ್ನೋದು ಬೇರೆ ವಿಚಾರ. ಒಪ್ಕೊಳ್ಳೋದಕ್ಕೆ ಸಾಯಿಸಿದ್ದು ಅಧರ್ಮಿಷ್ಠ ಅನ್ನೋದಕ್ಕೆ ಒಪ್ಕೋಬೋದಾಗಿತ್ತಲ್ಲ, ನೀವು ಕ್ಷಮೆ ಕೊಡ್ಬೋದಾಗಿತ್ತಲ್ಲ. ದಾಸ್ಯ ಭಾವ ಇರಲಿಲ್ಲ, ಶಿಷ್ಯ ಭಾವ ಇರಲಿಲ್ಲ. ನಾನು ನಿನ್ನ ದಾಸ ಅಂತ ಹೇಳಲಿಲ್ಲ. ಶಕ್ತಿ ಇದ್ದಷ್ಟು ಅಹಂಕಾರ ಇತ್ತು. ಅವನು ಹೇಳ್ತಾನೆ, ನನ್ನನ್ನು ಯಾಕೆ ಸಾಯಿಸಿದೆ ನೀನು ನಾನು ಕೇಳಿದರೆ ನಾನೇ ರಾವಣನ ಎತ್ಕೊಂಬಂದ್ಬಿಡ್ತಿದ್ದೆ, ಇಲ್ಲಿಗೆ ನಿನ್ನ ಪಾದಕ್ಕೆ ಬಿಸಾಕ್ತಿದ್ದೆ ಅಂತಾನೆ. ಅದು ನನಗಿಲ್ವಾ ಅಂತ ರಾಮನಿಗೆ. ಒಂದು ಬಾಣ ಸಾಕಾಗಿತ್ತು ಇಲ್ಲಿಂದಲೇ ಬಿಟ್ಟಿದ್ರೆ ರಾಮನ ಶಕ್ತಿಗೆ. ಏನು ನಡಿಬೇಕೋ ಎಲ್ಲದೂ ನಂಗೆ ಅದೇ ಅನ್ಸುತ್ತೆ, ಯಾಕೆ ಹನುಮಂತನ ಕೈಯಲ್ಲೇ ಕೊಟ್ಟ? 4 ದಿಕ್ಕಲ್ಲಿ ಯಾರಿಗೂ ಕೊಡಲೇ ಇಲ್ಲ, ಸುಮ್ಮನೆ ಯಾಕೆ ಕಳಿಸ್ಬೇಕಿತ್ತು ಮತ್ತೆ? ದಕ್ಷಿಣ ದಿಕ್ಕಿಗೆ ಕಳಿಸಿ ಹನುಮಂತನ ಕೈಗೆ ಕೊಡೋದಾಗಿದ್ರೆ 3 ದಿಕ್ಕಿಗೆ ಯಾಕಪ್ಪ ಕಳಿಸಿದ್ರಿ? ಇದಕ್ಕಲ್ಲ. ಅಂದರೆ ಒಂದು ವ್ಯವಸ್ಥೆ ಅಂದರೆ ರಾಮಂಗೆ ಗೊತ್ತು ಅನ್ನೋದು ರಾಮಂಗೆ ಮಾತ್ರ ಗೊತ್ತು. ಅವನೊಬ್ಬ ಮನುಷ್ಯನಾಗಿ ತಾನೇ ವ್ಯವಹಾರ ಮಾಡ್ತಾ ಇರೋದು. ಬೇರೆಯವರು ಇಂಥ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು, ಏನು ಅದಕ್ಕೆ ಪ್ರಯತ್ನ ಹಾಕಬೇಕು. ಹೆಂಡತಿ ಕಳೆದೋಗಿದ್ದಾಳೆ, ಎಷ್ಟು ಪ್ರಯತ್ನ ಹಾಕಬೇಕು ಅವನು? ಎಲ್ಲ ಪ್ರಯತ್ನನೂ ಹಾಕಲೇಬೇಕು. ಕಟ್ಟಾಗ್ಬಿಡ್ತಾ ಈಗ ಅಲ್ಲ ಇದೆ. ತುಂಬ ಚೆನ್ನಾಗಿದೆ. ಈ ಲೋಕದಲ್ಲಿ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಕನ್ನಡಿಯಲ್ಲಿರುವ ಮುಖದಂತೆ ಅದರ ವ್ಯತ್ಯಾಸ ಆಗುತ್ತೆ. ಯಾವುದೋ ಆತ್ಮಾನಾತ್ಮರ ವಿವೇಕ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೇಗೆ ಪಿತೃಲೋಕದಲ್ಲಿ ಹೇಗಪ್ಪ ಅಂದರೆ ಇದಕ್ಕಿಂತ ಉತ್ತಮವಾದ ಲೋಕ ಹೇಳ್ತಾ ಇದ್ದಾರೆ. ಇನ್ನೊಂದು ಜನ್ಮ ಬರುತ್ತೆ ಕಣ್ರಿ, ಅಲ್ಲಿ ಒಳ್ಳೆ ಲೋಕ ಬರುತ್ತೆ, ಒಳ್ಳೆ ಕೆಲಸ ಮಾಡಿದರೆ ಅಲ್ಲಿ ಪಡ್ಕೊಳ್ಳೋಣ ಅಂತ ನೀವೇನಾರು ಅಂದರೆ ಪಿತೃಲೋಕದಲ್ಲಿ ಸ್ವಪ್ನದ ಥರ ಕಾಣುತ್ತೆ. ಈಗ ಈ ಕಡೆಯಿಂದ ಇದನ್ನ ಇಟ್ಕೊಂಡು ಸ್ವಪ್ನವನ್ನು ನಾವು ಅಯ್ಯೋ ಏನೋ ಮಸ್ಕ್ಲಾಗಿತ್ತಪ್ಪ, ಯಾವುದೂ ಸ್ಪಷ್ಟವಾಗಿ ಗೊತ್ತಾಗ್ತಿರ್ಲಿಲ್ಲ, ಯಾರೋ ಬಂದಾಗಿತ್ತು, ಅವ್ರು ಯಾರು ಅಂತಲೇ ಗೊತ್ತಾಗಲಿಲ್ಲ ಅನಿಸುತ್ತೆ. ಇನ್ನೊಂದ್ಸಲ ಏನೋ ಕನಸು ಬಂತು ಕಣ್ರಿ, ಮರ್ತೇ ಹೋಗ್ಬಿಡ್ತು ಅಂತಾರೆ, ಹೇಳ್ತಾರ್ತಾನೆ. ಎಷ್ಟೋ ಸಲ ಬಂದಿದ್ದ ಕನಸೆಲ್ಲ ನೆನಪಿರುತ್ತಪ್ಪ, ಮರ್ತೋಗುತ್ತೆ. ಹಾಗೆ ಪಿತೃಲೋಕದಲ್ಲಾಗುತ್ತೆ. ಏನೋ ಆತ್ಮ ಅಂತ ಒಂದು ಶಬ್ದ ಕೇಳಿಸ್ತು, ಏನೋ ಮರ್ತೇ ಹೋಯ್ತು ಅಂತಾರೆ. ಅಲ್ಲ ಆತ್ಮಾನಾತ್ಮ ವಿವೇಕ ತುಂಬಾ ಕಷ್ಟ. ಆಯಿತು, ಅಲ್ಲ ಆಗಲ್ಲ ಅಂತಿಲ್ಲ. ಈ ಎಷ್ಟೋ ಸಲ ಕನಸು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋ ಥರನೇ. ಇಂಥ ಕನಸು ಬಂತು ಅಂತ ಮೊದಲಿಂದ ಕೊನೆವರೆಗೂ ಅದ್ರ ಪೂರ್ತಿ ಹೇಳೋ ಥರನೇ. ಅಲ್ಲಿ ಆ ಪಿತೃಲೋಕದಲ್ಲೂ ಯಾರೋ ಮಹಾತ್ಮ ಇಲ್ಲಿ ಯಾವುದೋ ಸಾಧನೆ ಮಾಡಿ ಯಾವುದೋ ಪುಣ್ಯದಿಂದ ಪಿತೃಲೋಕಕ್ಕೆ ಹತ್ತಿದವನು ತತ್ವಜ್ಞಾನ ಆಗಲ್ಲ ಅಂತಲ್ಲ, ಕಷ್ಟ ಅನ್ನೋ ದೃಷ್ಟಿಲಿ ಮಾತ್ರ ಹೇಳ್ತಾ ಇರೋದು. ಇನ್ನು ಗಂಧರ್ವ ಲೋಕಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಿಮಗೆ ನೀರಿನಲ್ಲಿ ಮುಖ ಕಾಣೋ ಥರ ಕಾಣುತ್ತೆ. ನೀರಲ್ಲಿ ಅಲೆ ಬರ್ತಾನೇ ಇರುತ್ತೆ, ಮುಖ ಸ್ಪಷ್ಟವಾಗಿ ಕಾಣುತ್ತಾ? ಆಮೇಲೆ ಕನ್ನಡಿಯಲ್ಲಿ ಕಾಣೋ ಥರ, ನೀರು ಅಲೆ ಬರಲಿಲ್ಲ ಅಂತಲೇ ಇಟ್ಕೋ, ಆದರೂ ಕನ್ನಡಿಯಲ್ಲಿ ಕಾಣೋ ಥರ ಕಂಡುಬಿಡುತ್ತಾ? ಇದೆಲ್ಲ ಅಲ್ಲಿ ನಮ್ಮ ಹೋಂಡಾ ಸಿಟಿ ಕಾರಿಂದು ಕನ್ನಡಿ ಎಷ್ಟು ಚೆನ್ನಾಗಿದೆ, ಅದ್ರ ಥರ ಕಾಣುತ್ತಾ ಮುಖ? ಖಂಡಿತ ಕಾಣಲ್ಲ. ನೀರಲ್ಲಿ ಯಾವತ್ತೂ ಸ್ಪಷ್ಟವೇ. ಹಾಗೆ ಗಂಧರ್ವ ಲೋಕದಲ್ಲಿ. ಇನ್ನು ಬ್ರಹ್ಮಲೋಕದಲ್ಲಿ ಮಾತ್ರ ಛಾಯಾತಪಯೋರಿವ, ನಾನು ನೆರಳು, ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಯಾವತ್ತಾದರೂ ಒಂದಿನ ನಿನಗೆ ಕನಸಿನಲ್ಲಾದರೂ ನೆರಳು ನಾನು ಅಂತ ಅನಿಸಿತೋ? ಕನಸಿನಲ್ಲಿ ನೆರಳು ನಾನು ಅನ್ನೋ ಕನಸು ಬರಬಾರ್ದಾ? ಬರಲ್ಲ. ನೆರಳು ಅದು ನನ್ನ ನೆರಳು ಅಂತ ಗೊತ್ತಾದರೆ ಖಂಡಿತ ಅದು ನಾನು ಅಂತ ಅನಿಸಲ್ಲ. ಅಂದರೆ ಹಾಗೆ ಅಷ್ಟು ಸ್ಪಷ್ಟತೆ ಬ್ರಹ್ಮಲೋಕದಲ್ಲಿ. ನೋಡಿ, ಇಲ್ಲಿ ಈ ಲೋಕದಲ್ಲಿ ಕನ್ನಡಿನ ಯಾಕೆ ಇಟ್ಕೊಂಡ್ರಿ ಅಂದರೆ ಕನ್ನಡಿಗೆ ಒಂದು ಶುದ್ಧತೆ ಇರಬೇಕು, ಇಲ್ಲಾಂದ್ರೆ ನಿಮ್ಮ ಮುಖ ಕಾಣಲ್ಲ. ಹಾಗೆ ಇಲ್ಲಿ ಮನಸ್ಸು ಅನ್ನೋ ಕನ್ನಡಿ ಅತ್ಯಂತ ಶುದ್ಧವಾಗಿದ್ದರೆ ಮಾತ್ರ ನಿಮ್ಮ ಮುಖ ಕಾಣೋದು. ಮನಸ್ಸು ಅನ್ನೋ ಕನ್ನಡಿ ಶುದ್ಧ ಮಾಡೋಕ್ಕೆ ಏನು ಬೇಕೋ? ಸಾಧನಗಳು ತುಂಬ ಬೇಕು. ಇಲ್ಲಿ ಮನುಷ್ಯ ಲೋಕದಲ್ಲಿ ನಾವು ಬ್ರಹ್ಮಚರ್ಯಾದಿ ಸಾಧನಗಳು, ಸತ್ಯ, ಅಹಿಂಸೆ, ನ್ಯಾಯ, ನಿಷ್ಠೆ, ವರ್ಣಾಶ್ರಮ ಕರ್ಮಗಳು ಎಲ್ಲವನ್ನೂ ಚೆನ್ನಾಗೇ ನಾವು ಅನುಸರಿಸ್ಬೇಕು. ಹೀಗೆ ಅನುಸರಿಸಿದಾಗ ಮನಸ್ಸು ಅನ್ನೋ ಕನ್ನಡಿ ಸ್ಪಷ್ಟವಾಗುತ್ತೆ, ಆವಾಗ ನನಗೆ ಅದ್ರ ಮುಖ ಕಾಣುತ್ತೆ. ಬ್ರಹ್ಮಲೋಕದಲ್ಲಿ ಅದರ ಅವಶ್ಯಕತೆಯೂ ಇಲ್ಲ. ಯಾಕೆ? ಬ್ರಹ್ಮಲೋಕ ಪಡ್ಕೊಳ್ಳೋಕ್ಕೆ ಬೇಕಾದಷ್ಟು ಉಪಾಸನೆ ಮಾಡಿದಾನಲ್ಲ ಇವನು. ಅದರಿಂದಲೇ ಅಲ್ಲಿ ಎಷ್ಟು ಸ್ಪಷ್ಟತೆ ಅಂದರೆ ಯಾವಾಗ ನೆರಳು ಕಂಡಾಗಲೂ ಹೇಗೆ ನಾನಲ್ಲ ಅಂತಲೇ ಅನಿಸುತ್ತೋ ಹಾಗೆ ಆ ಶರೀರವೇ ನಾನಲ್ಲ ಅಂತ ಅನಿಸ್ತಾ ಇರೋದು. ತನ್ನ ತಿಳುವಳಿಕೆ ಸ್ಪಷ್ಟವಾಗಿ ಉಳಿದಿರುತ್ತೆ. ಯಾಕೆ? ಬ್ರಹ್ಮಲೋಕ ಅನ್ನೋದು ಮನೋಮಯ ಲೋಕ. ಮನೋಮಯ ಲೋಕಕ್ಕೆ ಹತ್ಕೋಬೇಕು ಅಂದರೆ ಮನಸ್ಸಿನ ಸಾಧನೆಗಳನ್ನೇ ಜಾಸ್ತಿ ಮಾಡಬೇಕು. ಅದಕ್ಕೆ ಉಪಾಸನೆಯೇ ಜಾಸ್ತಿ ಹೇಳಿರೋದು. ಕರ್ಮದಿಂದ ಬ್ರಹ್ಮಲೋಕ ಹೇಳಿಲ್ಲ. ಒಂದೇ ಒಂದು ಕರ್ಮಕ್ಕೆ ಹೇಳಿದೆ, ಅಶ್ವಮೇಧ ಕರ್ಮಕ್ಕೆ. ಅದನ್ನು ರಾಜರು ಮಾತ್ರ ಮಾಡುವಂಥದ್ದು, ಕ್ಷತ್ರಿಯರು ಅದು
ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ ಆದವನು ಮಾತ್ರ ಮಾಡುವಂಥದ್ದು, ಅದು ತುಂಬಾ ಕಷ್ಟ. ಆದರೆ ಉಪಾಸನೆಗಳಿಂದ ಹೇಳಿದೆ. ಉಪಾಸನೆ ನಡೆಯೋದಲ್ಲಿ ಮನಸ್ಸಿನಲ್ಲಿ. ಅಂದರೆ ಉಪಾಸನೆ ನಡೀತಾನೆ ಮನಸ್ಸು ಅಷ್ಟು ಸ್ಪಷ್ಟವಾಗಿ ಹೋಗಿದೆ. ಮತ್ತು ಆ ಮನೋಮಯ ಲೋಕದ ಶರೀರವೂ ಬಂದಿದೆಯಲ್ಲ, ಆ ಶರೀರ ಮನೋಮಯವಾದ ಶರೀರವಾದ್ದರಿಂದಲೇ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ಅಲ್ಲಿ ಇಲ್ಲೂ ಅದೇ ಸಾಧನ ಮಾಡಬೇಕು ತತ್ವಜ್ಞಾನಕ್ಕೆ. ನಾವು ಆ ಆತ್ಮಾನಾತ್ಮರ ವಿವೇಕಕ್ಕೆ ಮನಸ್ಸಿನ ಪರಿಶುದ್ಧತೆ ಇಲ್ಲೂ ಬೇಕು, ಅಲ್ಲೂ ಬೇಕು. ಇಲ್ಲಿ ಮನಸ್ಸಿನ ಪರಿಶುದ್ಧತೆಗಾಗಿಯೇ ಮಾಡಿದ್ದರಿಂದ ಆತ್ಮಾನಾತ್ಮ ವಿವೇಕ ಆಯಿತು. ಉಪಾಸನೆಯಲ್ಲಿ ಬ್ರಹ್ಮಲೋಕ ಪಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಅದು ಮನಸ್ಸಲ್ಲೇ ಮಾಡ್ತಾ ಇರೋ ಕೆಲಸ ಅಂತ. ಮನಸ್ಸಿನ ಕ್ರಿಯಾರೂಪವೇ ಅದುವೇ. ಮನಸ್ಸಿನ ಪರಿಶುದ್ಧತೆಯನ್ನೇ ನಾನು ಇನ್ನೊಂದು ರೂಪದಲ್ಲಿ ಮಾಡ್ತಾಯಿದ್ದೀನಿ. ಬ್ರಹ್ಮಲೋಕ ಅನ್ನೋದು ಇನ್ನೇನಲ್ಲ, ಅತ್ಯಂತ ಪರಿಶುದ್ಧವಾದ ಮನಸ್ಥಿತಿ, ವಿಶಾಲವಾದ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು. ಅದಕ್ಕೆ ಬ್ರಹ್ಮಲೋಕಕ್ಕೆ ಉಪಾಸನೆ ಏನು ಹೇಳ್ತಾರೆ? ಈಗ ಭೂಷ್ಪಾದು ಯಸ್ಯ ನಾಭಿರ್ವ್ಯದೆ ಅಸುರ ನಿಲಹ ಚಂದ್ರ ಸೂರ್ಯೌಚ ನೇತ್ರೆ ಅನ್ನೋ ಒಂದು ಉಪಾಸನೆ ಇದೆಯಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಲ್ಲ, ಹಾಗೆ ಭಾವನೆ ಮಾಡಬೇಕು. ಭೂಮಿಯೇ ಯಾರಿಗೆ ಕಾಲೋ, ಸೂರ್ಯಚಂದ್ರರೇ ಯಾರಿಗೆ ಕಣ್ಣೋ, ಜುಲೋಕವೇ ಯಾರಿಗೆ ತಲೆನೋ, ಸಮುದ್ರವೇ ಯಾರಿಗೆ ಕಿಬ್ಬು ಹೊಟ್ಟೆನೋ, ಅಂಥ ತ್ರೈಲೋಕ್ಯ ಶರೀರಿಯಾದಂತಹ ವಿಷ್ಣುವೇ ನಾನು, ಶಿವನೇ ನಾನು, ಹಿರಣ್ಯಗರ್ಭನೇ ನಾನು ಅಂತ ಅಖಂಡ ಅಹಂಗ್ರಹ ಉಪಾಸನೆ ಮಾಡಬೇಕು ಅಂತ ಬರೆದಿದ್ದಾರೆ. ಆ ಅಹಂಗ್ರಹೋಪಾಸನೆಯನ್ನು ಮಾಡಿ 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 ಇಡೀ ತ್ರೈಲೋಕ್ಯವನ್ನು ಶರೀರವಾಗುಳ್ಳಂಥವನು ನಾನು ಅಂದಾಗ ಅವನು ಹಿರಣ್ಯಗರ್ಭ ಪದವಿಗೆ ಹತ್ಕೋತಾನೆ. ಎಂಥ ಭಾವನೆ ಮಾಡಬೇಕು, ಎಷ್ಟು ಕಷ್ಟ. ಅದೇ ಸಾಧನವನ್ನು ಅದೇ ಶಾಸ್ತ್ರ ಇಲ್ಲಿ ಇನ್ನೊಂದು ದೃಷ್ಟಿಯಲ್ಲಿ ತತ್ವಜ್ಞಾನಕ್ಕೆ ಮನಸ್ಸಿನ ಪರಿಶುದ್ಧತೆಗಾಗಿ ಅಂತ ಹೇಳಿದೆ. ಬ್ರಹ್ಮಚರ್ಯ, ಸತ್ಯ ಹೇಳೋದು, ನ್ಯಾಯದಲ್ಲಿರೋದು, ನಮ್ಮ ವರ್ಣಾಶ್ರಮೋಕ್ತವಾದ ಕರ್ಮಗಳನ್ನು ಧರ್ಮಗಳನ್ನು ಅನುಷ್ಠಾನ ಮಾಡೋದು, ಈ ಲೋಕದ ವ್ಯವಹಾರವನ್ನು ಎಷ್ಟು ಮಾಡಬೇಕೋ ಅಷ್ಟಕ್ಕೆ ಬೆಲೆ. ಅದು ತುಂಬ ಮೋಹದಿಂದ ಅದರಲ್ಲಿ ಏನೋ ನಾನು ಹೆಚ್ಚುಗಾರಿಕೆ ಪಡ್ಕೊಂಡೆ ಅಂತಲೋ ಇಲ್ಲೇನೋ ಅಭಿಮಾನ ತೋರ್ಸೋಕ್ಕೋ ಅಲ್ಲ. ವ್ಯವಹಾರ ಮಾಡಬೇಕು, ಅದು ಎಷ್ಟು ಮಾಡಬೇಕೋ ಅಷ್ಟು ಮಾತ್ರ ಮಾಡಿ. ಇದೂ ಕೂಡ ಭಗವಂತನೇ ಕೊಟ್ಟಿರುವಂಥ ಒಂದು ವ್ಯವಹಾರ, ಇದನ್ನು ಭಗವಂತ ಸೇವೆ ಅಂತ ಮಾಡ್ತೀನಿ ಮಾಡಿದರೆ ಅಲ್ಲಿ ಮನಸ್ಸಿನ ಪರಿಶುದ್ಧತೆ ಆಗುತ್ತಲ್ಲ. ಆ ಮನಸ್ಸು ಕರ್ಮಯೋಗದಿಂದ, ಕರ್ಮಯೋಗ ಅಂದರೆ ಕರ್ಮಗಳನ್ನು ಭಗವದರ್ಪಿತವಾಗಿ ಮಾಡೋದು, ಕರ್ಮಗಳಲ್ಲಿ ಅಂಟ್ಕೊಳ್ಳದೆ ಮಾಡೋದು, ಇದು ಫಲಾಸಕ್ತಿ, ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡೋದು, ಕರ್ಮ ಸಂಘ ಇಲ್ಲದೆ ಮಾಡೋದು. ನನ್ನಂಥವ್ನು ಈ ಕರ್ಮ ಮಾಡ್ತಾನ ಅಂತ ಒಂದು, ನನ್ನಂಥವ್ನು ಇಂಥ ಕರ್ಮ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಒಂದು, ನಮ್ಮಂಥವ್ರಿಗೆ ಮಾತ್ರ ಈ ಕರ್ಮ ಮಾಡೋಕ್ಕಾಗತ್ತೆ, ಬೇರೆಯವ್ರಿಗೆಲ್ಲ ಆಗಲ್ಲಪ್ಪ ಇದು ಅಂತ ತುಂಬ ಜನ ಮಾತಾಡ್ತಾರೆ. ಇದು ಏನು ಯಜ್ಞ ಆಗೋದಿಲ್ಲ ಅಂದರೆ ಹುಡುಗಾಟನೇನ್ರಿ, ಬೇರೆಯವರೆಲ್ಲ ಮಾಡೋಕ್ಕಾಗ್ಬಿಡುತ್ತಾ, ಅದಕ್ಕೆ ಇಂಥವ್ರು ಮಾತ್ರ ಮಾಡಬೇಕು ಅನ್ನೋ ಅವೆಲ್ಲ ಅಭಿಮಾನಗಳೇನೆ. ಈ ರೀತಿ ಕರ್ಮದಲ್ಲೂ ಅಭಿಮಾನ ಇಲ್ಲದೆ, ಫಲದಲ್ಲೂ ಆಸಕ್ತಿ ಇಲ್ಲದೆ, ಭಗವದರ್ಪಿತವಾಗಿ ಮಾಡ್ತಾ ದ್ವಂದ್ವ ಸಹಿಷ್ಣುವಾಗಿ ಸುಖ ದುಃಖಗಳಲ್ಲಿ, ಆ ಕರ್ಮದಿಂದ ಆಗೋ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ, ಅಯ್ಯೋ ಅದು ಏನಾರು ಆಗಲಪ್ಪ, ಕರ್ಮ ಮಾಡಬೇಕು ಮಾಡ್ತೀನಿ, ಅದು ಏನಾಗುತ್ತೋ. ಈಗ ಹೊಲ ಉಳಬೇಕು ಉಳ್ತಾನೆ ರೈತ. ಇವಾಗಲೂ ಜಾಸ್ತಿ ರೈತರಿಗೆ ಆ ಸಿದ್ಧಿಗಳಲ್ಲಿ ಸಮನಾಗಿರೋಕ್ಕೆ ಜಾಸ್ತಿ ಬರುತ್ತೆ. ಯಾಕೆಂದರೆ ಈ ವರ್ಷ ಲಾಸ್ ಆದ ಮಾತ್ರ ಮುಂದೆ ವರ್ಷ ಏನು ಬಿಡಲ್ಲ ಅವನು. ಈ ವರ್ಷ ಮಳೆ ಬಂದು ಕೊಚ್ಚೋಯ್ತು, ಮುಂದಿನ ವರ್ಷ ಏನು ಹೊಳ ಉಳೋದು ಬಿಡ್ತಾನ, ಬೆಳೆ ಮಾಡೋದು ಬಿಡ್ತಾನ, ಅವನು ಬೀಜ ಹಾಕ್ತಾನೆ. ಕೆಲವು ಸಲ ಬಿಸಿಲಿಗೆ ಜಾಸ್ತಿ ಬಿಸಿಲಾಗಿ ಮಳೆನೇ ಬರ್ದೇ ಇದಾಗೋಗುತ್ತೆ, ಮಳೆ ಜಾಸ್ತಿ ಬಂದು ಕರಗೋಗುತ್ತೆ. ಇನ್ನು ಹಾಕಿದ ಪೈರಲ್ಲಿ ಬೀಜ ಸರಿ ಇಲ್ಲದೆ ಹೋದ ಸಲ ಬಂದಿತ್ತು ನಮ್ಮೂರ ಕಡೆಗೆಲ್ಲ. ಇದು ಜೋಳ ಹಾಕಿದ್ವಿ, ಆ ಜೋಳದಲ್ಲಿ ಒಳ್ಳೆ ಬೀಜ ಅಲ್ಲ, ಅದು ಫಸಲೇ ಬರಲಿಲ್ಲ, ಎಲ್ಲ ಮೋತೆ ಬರ್ತಿತ್ತು, ಒಳಗೆ ನೋಡಿದ್ರೆ ಕಾಳೆ ಕಟ್ತಿರ್ಲಿಲ್ಲ. ಲಾಸು, ತುಂಬ ರೈತರಿಗೆ ತುಂಬ ಲಾಸ್ ಆಗುತ್ತೆ. ಆದರೂ ಕರ್ಮಯೋಗಿನೇ ಬಿಡಲ್ಲ, ಮುಂದಿನ ವರ್ಷನೂ ಮಾಡೇ ಮಾಡ್ತಾನೆ. ಆ ಮನಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ಸಿದ್ಧಿ ಅಸಿದ್ಧಿಗಳ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ದೇನೆ ಫಲದಲ್ಲಿ ಆಸಕ್ತಿ ಬಿಟ್ಟು, ಕರ್ಮದಲ್ಲಿ ಸಂಘ ಬಿಟ್ಟು ಭಗವದರ್ಪಿತವಾಗಿ ಮಾಡೋದು, ಅದು ಮನಸ್ಸಿನ ಪರಿಶುದ್ಧತೆಗೆ ಕಾರಣ. ಅದರ ಜೊತೆಗೆ ಶಾಸ್ತ್ರೋಕ್ತ ಭಾವನೆಗಳಿದೆಯಲ್ಲ, ತಂದೆ ತಾಯಿಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ಅದನ್ನೇ ರಾಮ ತೋರಿಸ್ದ ಶ್ರೀರಾಮಚಂದ್ರನ ಜೀವನದಲ್ಲಿ. ಅದನ್ನು ಅಳವಡಿಸ್ಕೊಂಡು ಅದರ ಜೊತೆಗೆ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆಯಲ್ಲಿ ಕರ್ಮಗಳನ್ನು ಮಾಡಿದರೆ ಇಲ್ಲೇ ಪರಿಶುದ್ಧಿ ಆಗೋಗುತ್ತೆ ಮನಸ್ಸು. ಇನ್ಯಾಕೆ ಹೋಗ್ಬೇಕು ಬ್ರಹ್ಮಲೋಕಕ್ಕೆ? ಇಲ್ಲೇ ಗೊತ್ತಾಗೋಗುತ್ತೆ, ಬ್ರಹ್ಮನೇ ನಾನು ಗೊತ್ತಾಗುತ್ತೆ. ಬ್ರಹ್ಮಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಇನ್ನು ಚತುರ್ಮುಖ ಬ್ರಹ್ಮನೂ ನಾನೇ,
ಈ ಸಕಲವೂ ನಾನೇನೆ. ಸಕಲಮಿದಂ ಅಹಂಚ ವಾಸುದೇವ. ನಾನು ಈಗಲೂ ಪರಮಾತ್ಮನೇ ಆಗಿದ್ದೀನಿ, ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನೋ ತತ್ವವನ್ನು ಆರಾಮಾಗಿ ಬಿಡ್ತಾನೆ. ಅದಾಗೋದೇ ಇಲ್ಲ, ನನ್ನ ಮನಸ್ಸಿಗೆ ಹಿಡಿಸ್ತಾನೇ ಇಲ್ಲ, ಅದನ್ನು ಸ್ವೀಕಾರ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತ ಬಿಟ್ಬಿಡೋದಲ್ಲ ಇದು. ಬೇರೆ ಬೇರೆ ಸ್ಟೆಪ್ಗಳಿದೆ, ಬೇರೆ ಬೇರೆ ಇದನ್ನು ಮಾಡಿ ಆಯಾಯ ಲೋಕಗಳಿಗೆ ಹೋಗಿ ಅಲ್ಲೂ ಪಡ್ಕೋಬೋದು. ತಪ್ಪು ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಸಾಕಾಗಲ್ಲ. ನೀವು ಈಗ ಪಿತೃಲೋಕ ಪಡ್ಕೊಳ್ಳೋಕೆ ಕರ್ಮ ಕಡಿಮೆ ಮಾಡಬೇಕಾ? ಗಂಧರ್ವ ಲೋಕಕ್ಕೆ ಹೋಗೋಕ್ಕೆ ಎಷ್ಟು ಭಾವನೆ ಮಾಡಿರಬೇಕು, ಎಷ್ಟು ಕರ್ಮಗಳನ್ನು ಮಾಡಿರಬೇಕು. ಅದೇ ಪ್ರಯತ್ನವನ್ನು ತತ್ವಜ್ಞಾನಕ್ಕೆ ಹಾಕಿದರೆ ಇಲ್ಲೇ ಮೋಕ್ಷ ಹೊಂದುತ್ತಾನೆ. ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದು ಬಿಡುಗಡೆಗೇನೆ. ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಸ್ವಾಮಿಗಳು ಬರೆದಿದ್ದಾರೆ. ಗೊತ್ತೋ ಗೊತ್ತಿಲ್ಲದೇನೋ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರೋದು ಪರಮಾತ್ಮನಿಗೋಸ್ಕರನೇ. ಸುಖ, ಶಾಶ್ವತ ಸುಖ ಅನ್ನೋದೊಂದು ಇದೆಯಲ್ಲ ಮನಸ್ಸಿನಲ್ಲಿ. ಆ ಶಾಶ್ವತ ಸುಖ ಯಾವುದು ಅಂದರೆ ಅದಕ್ಕೇ ಪರಮಾತ್ಮ ಅಂತ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಬ್ರಹ್ಮ ಅಂತ ಹೆಸರು ಕೊಟ್ಟಿದ್ದಾರೆ. ಅದನ್ನು ಪಡ್ಕೊಳ್ಳೋ ಮಾರ್ಗ ನಮಗೆ ಲೋಕದಲ್ಲಿ ಸರಿಯಾಗಿ ಗೊತ್ತಿಲ್ಲ. ಆಸೆ ಇದೆ, ಆದರೆ ನಾವು ಅನುಸರಿಸ್ತಾ ಇರೋ ಮಾರ್ಗ ಸಾಕಾಗ್ತಾ ಇಲ್ಲ. ಅದು ನಾವು ಹೊತ್ಕೊಂಡಿರೋ ಆ ವೆಹಿಕಲ್ಲು ನಮ್ಮನ್ನು ಗುರಿವರೆಗೂ ಮುಟ್ಸಲ್ಲ. ಈಗ ಅಮೇರಿಕಾಗೆ ಹೋಗಬೇಕು, ಇಲ್ಲಿ ಎತ್ತಿನ ಗಾಡಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟ, ನಾನು ಅಮೇರಿಕಾಗೆ ಹೋಗಬೇಕು ಅಂದ್ರೆ ಹೋಗ್ತಾನ? ಸಾಕಾಗಲ್ಲಪ್ಪ. ಹೋಗೋದೇ ಇಲ್ವೋ ಅಂದರೆ ಹೋಗ್ಬೋದು, ನಿಧಾನವಾಗಿ ಹೋಗ್ತಾನೆ. ಅಲ್ಲೆಲ್ಲ ಮಂಗಳೂರಲ್ಲೊಂದು ಶಿಪ್ಪು ಇದ್ರಿಗೆ ಹತ್ತಿಸ್ಕೊಳ್ಳಲ್ಲ, ಎತ್ತರ ಗಾಡಿನ, ಅದು ಫ್ಲೈಟಿಗೆ ಹತ್ತಿಸ್ಕೊಳ್ಳಲ್ಲ, ಶಿಪ್ಪಲ್ಲಿ ಹತ್ತಿಸ್ಕೋಬೇಕು. ತಿಂಗಳಾನ್ಗಟ್ಲೆ ತೊಗೊಳುತ್ತೆ. ಅಲ್ಲಿ ಎತ್ತಿನ ಗಾಡಿನ ಒಳಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಮೇರಿಕಾದವ್ರೆ ವಾಪಸ್ ಕಳಿಸು ಅಂತಾರೆ. ಸಾಧನ ಯಾವುದನ್ನು ತೊಗೊಂಡಿದ್ದೀವೋ ಅದು ಆಸೆಯನ್ನು ಸಂಪೂರ್ಣವಾಗಿ ನಡ್ಸೋಕ್ಕೆ ಸಾಕಾಗ್ತಾ ಇಲ್ಲ. ಲೋಕದಲ್ಲೇನು ಕಡಿಮೆ ಕಷ್ಟಪಡ್ತಾರೋ ಒಬ್ಬೊಬ್ರೂ. ಈಗ ಆಫೀಸ್ಗೆ ಹೋಗಿ ದುಡಿಯೋದಾಗಲಿ, ಹೊರಗಡೆ ಬೇರೆ ಬೇರೆ ಬಿಸ್ನೆಸ್ ಮಾಡಿಬಿಟ್ಟು ದುಡಿತಾ ಇರೋದಾಗಲಿ ಎಲ್ಲ ಸಂತೋಷಕ್ಕೆ ಸುಖಕ್ಕೆ ತಾನೇ. ಎಷ್ಟು ಕಷ್ಟಪಡ್ತೀವಿ, ಆದರೆ ಅದನ್ನು ಸಂಪೂರ್ಣ ತಂದು ಕೊಡೋಕ್ಕೆ ಅದ್ರಿಗೆ ಶಕ್ತಿನೇ ಇಲ್ಲ ಸಾಧನಕ್ಕೆ. ಅದಕ್ಕೆ ಸಾಧನವನ್ನು ಅಳವಡಿಸ್ಕೊಳ್ಳೋದು ಭಾರಿ ಮುಖ್ಯ. ಯಥಾ ಆದರ್ಶೇ ಪ್ರತಿಬಿಂಬಭೂತಂ ಆತ್ಮಾನಂ ಪಶ್ಯತಿ ಲೋಕಃ ಅತ್ಯಂತ ವಿವಿಕ್ತಂ ತಥಾ ಇಹ ಆತ್ಮನಿ ಸ್ವಬುದ್ಧೌ ಆದರ್ಶವತ್ ನಿರ್ಮಲೀಭೂತಾಯಾಂ ವಿವಿಕ್ತಂ ಆತ್ಮನೋ ದರ್ಶನಂ ಭವತಿ ಇತ್ಯರ್ಥಃ. ಹೇಗೆ ಕನ್ನಡಿಯಲ್ಲಿ ಪ್ರತಿಬಿಂಬವಾಗಿರುವ ತನ್ನನ್ನು ಲೋಕವು ಜನರು ಕಂಡುಕೊಳ್ಳುತ್ತಾರೋ ಅತ್ಯಂತ ವಿವಿಕ್ತವಾಗಿ ಜನ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿದೆ ಅಂದರೆ ಅಲ್ಲಿ ನಾನಿದ್ದೀನಿ ಅಂತ ಹೇಗೆ ಅಂದ್ಕೊಳ್ಳಲ್ವೋ, ಆಮೇಲೆ ಅದು ಸತ್ಯ ಅಂತಲೂ ಹೇಗೆ ಅಂದ್ಕೊಳ್ಳಲ್ವೋ, ಅಷ್ಟು ಸ್ಪಷ್ಟವಾಗಿ ಆ ಆತ್ಮಾನಾತ್ಮ ವಿವೇಕ ಅನ್ನೋದು ಆ ವಿಷಯದಲ್ಲಿ ಇರುತ್ತೋ ಹಾಗೆಯೇ ಇಲ್ಲಿ ಅಂದರೆ ತನ್ನ ಬುದ್ಧಿಯಲ್ಲಿ ಈ ಮನುಷ್ಯ ಜನ್ಮದಲ್ಲಿ ಇರುವಾಗಲೇ ತನ್ನ ಬುದ್ಧಿಯಲ್ಲಿ ಕನ್ನಡಿಯಂತೆ ನಿರ್ಮಲವಾಗಿರುವಂತಹ ತನ್ನ ಬುದ್ಧಿಯಲ್ಲಿ ಸ್ಪಷ್ಟತೆ ಇರಬೇಕು ಕನ್ನಡಿಲಿ. ಅದು ಎಷ್ಟು ಕನ್ನಡಿ ಚೆನ್ನಾಗಿದ್ರೂ ಅಷ್ಟು ಚೆನ್ನಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಯಾಕೆ ದೊಡ್ಡ ದೊಡ್ಡ ಕನ್ನಡಿಗೆ ನಾವು ಯಾಕಪ್ಪ ಈ ಹೋಂಡಾ ಸಿಟಿ ಮಿರರಲ್ಲಿ ಏನ್ರಿ ವಿಶೇಷ ಅಷ್ಟೊಂದು ದುಡ್ಡು ಕೊಡ್ಬೇಕೇನ್ರಿ ಇದಕ್ಕೆ ಅಂತ. ಇನ್ನು 25,000 ಎಲ್ಲ ಆಗುತ್ತೆ ಒಂದು ಕನ್ನಡಿ, ಒಂದು ಮಿರರು. ಇನ್ನು ಸ್ಕೋಡಾದೊಂದು ಇವ್ರ ಅಣ್ಣನ ಹತ್ರ ಇದೆ ಒಂದು ಕಾರು, ದೊಡ್ಡ ಕಾರು, ಅದ್ರದ್ದು 60,000 ರೂಪಾಯಿ ಒಂದು ಮಿರರು. ಅಷ್ಟು ಸ್ಪಷ್ಟತೆ ಇದೆ. ಆ ಹಿಂದ್ಗಡೆಯಿಂದ ಬರೋ ವೆಹಿಕಲನ್ನು ಅಷ್ಟು ಚೆನ್ನಾಗಿ ತೋರಿಸುತ್ತದು. ಇಲ್ಲ ಅಂತ ಸುಮ್ಮನೆ ದುಡ್ಡು ಕೊಡ್ತಾರ. ಅದರಿಂದ ಕನ್ನಡಿಯ ಎಷ್ಟು ನಿರ್ಮಲವಾಗುತ್ತೋ ಅಷ್ಟು ಒಳ್ಳೆಯದು. ಹೇಗೋ ಹಾಗೆ ಬುದ್ಧಿಯೂ ಕೂಡ ಕನ್ನಡಿಯಂತೆ ನಿರ್ಮಲವಾಗಿರುವಂತಹ ಬುದ್ಧಿಯಲ್ಲಿ ತನ್ನನ್ನು ಅತ್ಯಂತ ವಿವಿಕ್ತವಾಗಿ ಈ ದೇಹೇಂದ್ರಿಯಗಳು ಇರೋವಾಗಲೇ ದೇಹೇಂದ್ರಿಯಗಳಿಗೆ ಸಂಬಂಧಪಟ್ಕೊಂಡಿಲ್ಲ ಅಂತ ತಿಳ್ಕೊತಾನೆ. ಕನ್ನಡಿ ಇರೋವಾಗಲೇ, ಕನ್ನಡಿಯಲ್ಲಿ ಪ್ರತಿಬಿಂಬ ತೋರೋವಾಗಲೇ ಹೇಗೆ ನನಗದು ಅಂಟ್ಕೊಂಡಿಲ್ಲ ಅಂತ ಗೊತ್ತಾಗುತ್ತೋ ಹಾಗೆ ಗೊತ್ತಾಗಬೇಕು. ಅದೇ ಗೊತ್ತಾಗೋದು. ಆ ಕಡೆಗೆ ಓಡೋದ್ಮೇಲೆ ನಾನು ಕನ್ನಡಿಗೆ ಅಂಟ್ಕೊಂಡಿಲ್ಲ ಅಂದ್ರೆ ಅದು ತಿಳ್ಕೊಂಡ ಅಂತಾಗಲ್ಲ. ಅದು ತಿಳುವಳಿಕೆ ಅಲ್ಲ. ಅದು ತಿಳುವಳಿಕೆ ಏನು ಅಂದರೆ ಕನ್ನಡಿ ಇರೋವಾಗಲೇ, ಕನ್ನಡಿಯಲ್ಲಿ ದೇಹ ತೋರೋವಾಗಲೇ ಅದು ನಾನಲ್ಲ ಅಂತ ಹೇಗೆ ತಿಳ್ಕೊತಾನೋ ಹಾಗೆ ಈ ದೇಹೇಂದ್ರಿಯ ಮನೋಬುದ್ಧಿಗಳು ತೋರೋವಾಗಲೇ ಇದಕ್ಕೆ ನಾನು ಅಂಟ್ಕೊಂಡಿಲ್ಲ, ನಾನು ಇದಕ್ಕಿಂತ ಬೇರೆಯಾಗಿದ್ದೀನಿ, ನನ್ನನ್ನು ಬಿಟ್ಟು ಇದಿಲ್ಲ. ಹೇಗೆ ಕನ್ನಡಿಯಲ್ಲಿರುವ ಪ್ರತಿಬಿಂಬ ನನ್ನನ್ನು ಬಿಟ್ಟು ಇಲ್ವೋ, ಅದಕ್ಕೆ ಸ್ವಂತ ಇರುವಿಕೆ ಇಲ್ವೋ, ಹಾಗೆ ಈ ಪ್ರಪಂಚದ ಎಲ್ಲವೂ ಕೂಡ ಮನಸ್ಸು ಅನ್ನೋ ಕನ್ನಡಿಯಲ್ಲಿ ತೋರ್ತಾ ಇರೋ ಪ್ರತಿಬಿಂಬ ಅಷ್ಟೇ. ಕೇವಲ ಸಚ್ಚಿದಾನಂದ ಸ್ವರೂಪನಾದ ನನ್ನನ್ನು ಬಿಟ್ಟು ಇದಕ್ಕೆ ಯಾವುದಕ್ಕೂ ಇರುವಿಕೆ ಇಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊತಾನೆ. ಯಥಾ ಸ್ವಪ್ನೆ ಅವಿವಿಕ್ತಂ ಜಾಗ್ರತ್ ವಾಸನೋದ್ಭೂತಂ ತಥಾ ಪಿತೃಲೋಕೆ.
ಅವಿವಿಕ್ತಮೇವ ದರ್ಶನಮಾತ್ಮನಃ. ಇನ್ನು ಹೇಗೆ ಸ್ವಪ್ನದಲ್ಲಿ ವಿವಿಕ್ತವಾಗಿಲ್ಲದೆ ವಿಂಗಡಿಸಿಕೊಳ್ಳಲಾರದೆ ಈ ಎಚ್ಚರದ್ದೋ ಕನಸಿಂದೋ ಅಂತ ಎಚ್ಚರಕ್ಕೆ ಬಂದ ಮೇಲೂ ಏನು ಹೇಳ್ತಾ ಇರ್ತಾನೆ, ಇಲ್ಲಿ ನಿಮ್ಮನ್ನೇ ನಾನು ಅಲ್ಲಿ ನೋಡಿದೆ ಅಂತಾನೆ. ನಿನ್ನೆ ನನ್ನ ಕನಸಲ್ಲಿ ಬಂದಿದ್ರಿ ಕಣ್ರಿ ನೀವು ಅಂತಾನೆ. ಅವ್ರಿಗೆ ಗೊತ್ತಾ ಇವನು ಕನಸಲ್ಲಿ ಬಂದಿರೋದು? ಆದರೆ ಏನು ಅನ್ಕೋತಾ ಇದ್ವಿ, ವಿವೇಕವೇ ಇಲ್ಲ ನಮಗೆ, ಕನಸಿನ ಬಗ್ಗೆ ವಿವೇಕವೇ ಇಲ್ಲ. ಅಲ್ಲೂ ಮತ್ತೆ ಅಸ್ಪಷ್ಟತೆ, ಅವ್ರ ಮುಖ ಸರಿಯಾಗಿ ಕಾಣಲಿಲ್ಲ, ಅವ್ರು ಯಾರೋ ಬರ್ತಾಯಿದ್ರು, ಏನೋ ಆಯಿತು, ಏನೋ ಬರೀ ಕತ್ಲೆ ಕಂಡ್ರಿ, ಏನೋ ಸರಿಯಾಗಿ ಗೊತ್ತೇ ಆಗಲಿಲ್ಲ ಅಂತೀವಿ ಅಲ್ವಾ? ಎಷ್ಟೋ ಸಲ ಅಂತೀವಿ ಕನಸಿನ ಬಗ್ಗೆ. ಆ ಥರದ್ದೊಂದು ಕನಸು ಅನ್ನೋದು ನಾವು ಅವಸ್ಥಾತ್ರಿಯ ಚಿಂತನೆ ಮಾಡೋವಾಗ ಬೇರೆ ಚಿಂತನೆ. ಇಲ್ಲಿ ಹೇಳ್ತಾ ಇರೋದು ಕನಸಿನಲ್ಲಿ ಹೇಗೆ ಅಸ್ಪಷ್ಟತೆ ಇರುತ್ತೋ ಮತ್ತು ಎಚ್ಚರದ ವಾಸನೆಯಿಂದ ಉದ್ಭೂತವಾಗಿದ್ದು ಅಂತ ನಾವು ಅನ್ಕೋತೀವೋ ಅಲ್ವಾ, ಹಾಗೆ ಪಿತೃಲೋಕದಲ್ಲಿ ತನ್ನ ಆತ್ಮನ ದರ್ಶನ, ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನ ದರ್ಶನ ಅಷ್ಟು ಅವಿವಿಕ್ತ, ಸ್ಪಷ್ಟತೆ ಇಲ್ಲ, ವಿವೇಕ ಇಲ್ಲ. ತಾನ್ಯಾರು ಇದನ್ಯಾರು ಬಿಡಿಸ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಇನ್ನೊಂದು ಕಾರಣ, ಭೋಗ, ವಿಪರೀತವಾದ ಭೋಗ ಬರುತ್ತೆ. ಆ ಅಂದರೆ ಕೇಳಿದ್ದೆಲ್ಲ ಸಿಗಕ್ಕೆ ಶುರು ಆಗ್ಬಿಡುತ್ತೆ. ಹಾಗೆ ಸಿಕ್ಕಿದ್ರು ಮನುಷ್ಯನ ಹಿಡಿಯೋಕ್ಕಾಗತ್ತಾ? ಮನುಷ್ಯನೇ ತಾನೆ, ಅದು ಒಂದು ವ್ಯಕ್ತಿ ಅನ್ನೋ ದೃಷ್ಟಿಯಲ್ಲಿ ಮನುಷ್ಯ ಅಂತ ಇರೋದು. ಅದೇ ಸಿದ್ಧಿ ಅಂಟ್ಕೋಬೇಡಿ ಅಂತ ಹೇಳ್ತಾರಲ್ಲ, ಸರಿ ಖಂಡಿತ ಅದಕ್ಕೂ ಅಂಟ್ಕೋಬೇಡಿ ಅಂತ ಹೇಳಿದಾರಲ್ಲ, ಸಿದ್ಧಿಗೆ ಒಪ್ಕೋಬೇಡಿ ಅಂತ. ಆದರೆ ಆ ಲೋಕದಲ್ಲಿ ಏನಾಗುತ್ತೆ, ನೀವು ಸುತ್ತಮುತ್ತಲೂ ಬರೀ ಅದೇ ಥರದವ್ರು ಕಾಣ್ತಾರೆ. ಅಮೇರಿಕಾದ್ದು ನ್ಯೂಯಾರ್ಕ್ ಮಧ್ಯಕ್ಕೆ ಹೋಗಿ ದೊಡ್ಡ ವೈಟ್ಸ್ ಇರ್ತಾರಲ್ಲ, ಅವ್ರ ಸುತ್ತಮುತ್ತಲೂ ಇದ್ಕೊಂಡು ಆತ್ಮನ ಜ್ಞಾನ, ಆತ್ಮವಿವೇಕ ಅಂದರೆ ಹೇಗೆ ನಗ್ತಾರೋ ಹಾಗಾಗ್ಬಿಡುತ್ತಲ್ಲಿ. ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ ಪಿತೃಲೋಕದಲ್ಲಿ. ಇವನು ಯಾರೋ ಇವನು ಏನೋ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಒಪ್ಕೊಳ್ಳಲ್ಲ ಅಲ್ಲಿ. ಹಾಗೆ ಆಗುತ್ತಾ, ಪರಿಸರವೇ ಆಗಿದ್ದು ಬಿಡುತ್ತೆ. ಬರೀ ಭೋಗ 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 ಅಂತ ಭೋಗದಲ್ಲಿ ಮನಸ್ಸು ಇದಾಗ್ಬಿಡುತ್ತೆ. ಅಲ್ಲಾಗಲ್ಲ. ಯಾಕೆ ಅಂದರೆ ಕರ್ಮಫಲ ಉಪಭೋಗ ಆಸಕ್ತತ್ವಾತ್ ಬರೆದ್ರು ಆಚಾರ್ಯರು. ಆಚಾರ್ಯರದೇ ಬರೋ, ಕರ್ಮಫಲವನ್ನು ಉಪಭೋಗಿಸುವುದರಲ್ಲಿ ಅವನು ಆಸಕ್ತನಾಗಿರುವುದರಿಂದ, ಅವನ ಮನಸ್ಸು ಅಲ್ಲೇ ಮುಳುಗಿ ಹೋಗಿರುವುದರಿಂದ ಅವನಿಗೆ ಆತ್ಮನ ಬಗ್ಗೆ ಯೋಚನೆನೂ ಬರಲ್ಲ. ಅಲ್ಲಿ ಇದು ಮುಗೀತು, ಈ ಭೋಗ ಮುಗೀತು, ಆ ಭೋಗ ಅನುಭವಿಸ್ಬೇಕು, ಆ ಭೋಗ ಅನುಭವ ಕಾಣ್ತಾ ಇರುತ್ತೆ. ಈಗ ಮುಂದೆ ಏನು ಸಿಗುತ್ತೆ ಅಂತ ಒಂದು 20 ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ. ಊಟದಲ್ಲಿ ಮುಂಚೆನೇ ಎಲೆಗೆ ಹಾಕಕ್ಕೆ ಮುಂಚೆನೇ ಇಷ್ಟು ಐಟಮ್ ಮಾಡಿದ್ದಾರೆ ಅಂದರೆ ಮೊದಲನೇ ಐಟಮೇ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡ್ತಾನೆ ಅವನು. 20 ಐಟಮ್ ಇದೆಯಲ್ಲ, ಎಲ್ಲ ಚೂರು ಚೂರು ತಿನ್ನೋಣ ಆಗ ಭೋಗದಲ್ಲಿ ಅದರಲ್ಲಿ ಆಸಕ್ತಿ ಬಂದ್ಬಿಡುತ್ತೆ. ಏನು ಮಾಡೋದು, ಅಲ್ಲಿ ತುಂಬ ಕಷ್ಟ. ಯಥಾಚ ಅಪ್ಸೋ ಅವಿಭಕ್ತ ಅವಯವಂ ಆತ್ಮರೂಪಂ ಪರೀವ ದದೃಶೆ ಪರಿದೃಶ್ಯತ ಇವ ತಥಾ ಗಂಧರ್ವಲೋಕೆ ಅವಿವಿಕ್ತಮೇವ ದರ್ಶನಮಾತ್ಮನಃ. ಇನ್ನು ನೀರಿನಲ್ಲಿ ಹೇಗೆ ಅವಿಭಕ್ತ ಅವಯವವಾಗಿ, ಅವಯವಗಳು ಸ್ಪಷ್ಟವಾಗಿ ವಿಂಗಡಿಸಿಕೊಂಡು ತೋರಿಕೊಳ್ಳದೆ, ಏನೋ ಮಸ್ಕಲು, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ, ಇದು ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಏನೋ ಅಷ್ಟು ಸ್ಪಷ್ಟತೆ ಇರಲ್ವಲ್ಲ. ವಿಭಕ್ತ ಅವಯವ ಅಂದರೆ ಇದು ಇಂಥದ್ದು, ಇದು ಇಂಥದ್ದು. ಕನ್ನಡಿಯಲ್ಲಿ ನಿಂತ್ಕೊಂಡ್ರೆ ಇಲ್ಲೊಂದು ಗುಳ್ಳೆ ಕಾಣಿಸ್ತಾ ಇದೆ, ಇಲ್ಲೇನೋ ಆಗಿದೆ, ಇಲ್ಲೇನೋ ಕೆರೆದಿದೆ, ಹೀಗೆಲ್ಲ ಸ್ಪಷ್ಟತೆ ಕಾಣುತ್ತಲ್ಲಪ್ಪ. ಆದರೆ ನೀರಿನಲ್ಲಿ ನೋಡುವಾಗ ಅಷ್ಟು ಸ್ಪಷ್ಟವಾಗಿ ಕಾಣುತ್ತಾ? ಅವಿಭಕ್ತ ಅವಯವ, ಅವಯವಗಳು ವಿಭಕ್ತವಾಗದೆ, ವಿಂಗಡವಾಗದೆ, ಸ್ಪಷ್ಟವಾಗಿ ಕಾಣದೆ ಹೇಗಿರುತ್ತೋ ಹಾಗೆ ಗಂಧರ್ವಲೋಕದಲ್ಲಿ ಆತ್ಮರೂಪವು ಪರಿದೃಶ್ಯತ ಇವ, ಕಂಡಂಗಾಗತ್ತೆ. ಅದೇನೋ ಒಂದು ಸಲ ಎಲ್ಲರೂ ಗಂಧರ್ವಲೋಕದಲ್ಲೂ ಯಾರೋ ಋಷಿಮುನಿಗಳು ಹೋಗಿರ್ತಾರೆ, ಏನೋ ಹೇಳ್ತಾ ಇರ್ತಾರೆ, ಅಲ್ಲೇನೋ ಪ್ರವಚನ ನಡೀತಾ ಇರುತ್ತೆ. ಇವರು ನೃತ್ಯ ಗೀತಾದಿಗಳಲ್ಲಿ ಆಸಕ್ತಿ ಉಳ್ಳವರು. ಯಾರೋ ಗಂಧರ್ವರು ವಿಪರೀತವಾಗಿ ನೃತ್ಯ ಗೀತಾದಿಗಳಲ್ಲಿ ಆಸಕ್ತಿ. ಅದರಲ್ಲೇ ಮುಳುಗಿರೋರಿಗೆ ಈ ಆತ್ಮ ಅನಾತ್ಮ, ಅಯ್ಯೋ ಏನೋ ಅಲ್ಲೇನೋ ಹೇಳ್ತಿದ್ರು ಕಣ್ರಿ, ಕಿವಿಗೆ ಬಿತ್ತು ಸತ್ಯ ಹೊರತು ಹತ್ರಕ್ಕೆ ಹೋಗಲ್ಲ ಆ ಕಡೆಗೆ. ಈಗ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ, ಅವ್ರ ಹತ್ರ ನಿಂತ್ಕೊಂಡು, ಅಥವಾ ಸಿನಿಮಾ ನೋಡ್ತಾ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಆತ್ಮ ಅನಾತ್ಮ ಶಬ್ದಗಳು ಹೇಳಿದರೆ, ಸೊ ಯಾಕಪ್ಪ ಡಿಸ್ಟರ್ಬ್ ಮಾಡ್ತೀಯ, ನಮಗೆ ಏನೋ ಒಂದು ಒಳ್ಳೆ ಎಂಟರ್ಟೈನ್ಮೆಂಟಿಗೆ ಬಂದಿದ್ದೀವಿ, ಸುಮ್ಮನೆ ಗೋಳಿಕೋತಾ ನೀವು ನೋನ್ಸ್ಬಿಡುತ್ತೆ, ಉಪಯೋಗ ಆಗಲ್ಲ ಅಂತ. ಅಂದರೆ ವಿಷಯ ಕಿವಿಗೆ ಬೀಳಲ್ಲ ಅಂತಲ್ಲ, ಬಿದ್ದರೂ ಕೂಡ ಉಪಯೋಗ ಆಗಲ್ಲ. ಅದು ಏನೋ ಮಸ್ಕಲು, ಇನ್ನೂ ಜಾಸ್ತಿ ಮಸ್ಕಲು ಅಲ್ಲಿ ಗಂಧರ್ವ ಲೋಕದಲ್ಲಿ. ಯಾಕೆ? ಭೋಗ ಜಾಸ್ತಿ.
ಪಿತೃಲೋಕಕ್ಕೆ ಈಗ ನಮ್ಮ ಇದರ ಪ್ರಕಾರ ನೋಡಿ, ಮನುಷ್ಯ ಗಂಧರ್ವ ಆಮೇಲೆ ಪಿತೃಲೋಕ ಬರೋದು ಕರೆಕ್ಟು. ದೇವಗಂಧರ್ವ ಆಮೇಲೆ ಪಿತೃಗಳು. ಪಿತೃಲೋಕವೇ ಜಾಸ್ತಿ, ಗಂಧರ್ವಲೋಕ ಅದಕ್ಕಿಂತ ಕಡಿಮೆ. ಅದು ಕಡಿಮೆ ಆಗಿದ್ರೂ ಅಲ್ಲೂ ಕಾಣಲ್ಲ ಅಂತ. ಮೊದಲು ಇದ್ರನ್ನ ಹೇಳಿದರು, ಯಾವುದೋ ಪಿತೃಲೋಕ, ಅದಕ್ಕಿಂತ ಕಡಿಮೆ ಗಂಧರ್ವಲೋಕ. ಯಾವುದೋ ಇನ್ನೊಂದು ಪುರಾಣದಲ್ಲಿ ಇಲ್ಲ ಪಿತೃಲೋಕ ಕಡಿಮೆ ಗಂಧರ್ವಲೋಕವೇ ಹೆಚ್ಚು ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ, ಅಲ್ಲೂ ಗೊತ್ತಾಗಲ್ಲ. ಅದನ್ನು ನಮ್ಗೆ ಹಠ ಏನಿಲ್ಲ, ನಾವೇನು ಅದನ್ನು ಫಿಕ್ಸ್ ಮಾಡಿ ಬಂದಿಲ್ಲ ಇದಿಲ್ಲೇ ಇರಬೇಕು ಅಂತ. ಯಾವುದೋ ಒಂದು ಪುರಾಣದಲ್ಲಿ ಇಲ್ಲ ಪಿತೃಲೋಕ ಕಡಿಮೆ ಗಂಧರ್ವಲೋಕ ಹೆಚ್ಚು ಅಂತ ಹೇಳಿದೆ ಅಂತ ಇಟ್ಕೊಳ್ಳೋಣ, ಹಾಗೆ ಆಗಲಿ. ಅಲ್ಲೂ ಸಿಗಲ್ಲ, ಅಲ್ಲೂ ಮಸ್ಕಲಾಗಿ ಸ್ಪಷ್ಟತೆ ಇಲ್ಲದೇನೆ ಇರುತ್ತೆ. ಏವಂ ಲೋಕಾಂತರೇಶ್ವಪಿ ಇತಿ ಶಾಸ್ತ್ರ ಪ್ರಾಮಾಣ್ಯಾತ್ ಅವಗಮ್ಯತೆ. ಇನ್ನು ಬೇರೆಯ ಲೋಕಗಳಲ್ಲೂ ಹೀಗೇನೆ, ಏವಮೇವ ಅಂತ, ಏವಂ ಹೀಗೇನೆ ಬೇರೆ ಲೋಕಗಳಲ್ಲೂ ಕೂಡ ಹೀಗೆ ಆಗತ್ತೆ. ಆತ್ಮಜ್ಞಾನ ಸ್ಪಷ್ಟವಾಗಿ ಆಗಲ್ಲ, ಆತ್ಮಾನಾತ್ಮ ವಿವೇಕ ಅಲ್ಲಿ ಸ್ಪಷ್ಟವಾಗಿ ಬರಲ್ಲ. ಯಾಕೆ ಅಂದರೆ ಕರ್ಮಫಲಗಳನ್ನು ಅನುಭವಿಸುವುದಕ್ಕೆ ಇರುವ ಜೀವ ಅದು. ಕರ್ಮಫಲ ಅಷ್ಟು ಉತ್ಕೃಷ್ಟವಾದ ಕರ್ಮಗಳನ್ನು ಮಾಡಿ ಫಲ ಅನುಭವಿಸ್ಬೇಕು ಅನ್ನೋ ಆಸೆ ಇರುತ್ತಲ್ಲ, ಆ ಆಸೆಯಿಂದ ಮಾಡಿದ ಮೇಲೆ ಆ ಫಲ ಅನುಭವಿಸ್ಲೇಬೇಕಾಗಿ ಆ ಫಲದಲ್ಲಿ ಆಸಕ್ತವಾದ ಮನಸ್ಸಿಗೆ ಯಾವ ಕಾರಣಕ್ಕೂ, ಈಗ ಫಲದಲ್ಲಿ ಆಸಕ್ತನಾದರೆ ಏನಾಗುತ್ತೆ ಅಂದರೆ ಅವನು ದೇಹದಲ್ಲಿ ವಿಪರೀತವಾಗಿ ಅಭಿಮಾನ ಪಟ್ಕೊಂಡಿರ್ಬೇಕು. ಅದರಲ್ಲೂ ಸುಖ ಬರ್ತಾ ಇದೆ ಸುಖ ಅಂದರೆ ಸುಖಕ್ಕೆ ಕೊನೆಯೇ ಇಲ್ಲದೆ ಇರೋ ಅಷ್ಟು ಸುಖಗಳು ಬರ್ತಾ ಇದ್ದರೆ ಅವನಿಗೆ ಆ ದೇಹದಲ್ಲಿ ಇನ್ನೂ ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಬಿಡಿಸ್ಕೊಳ್ಳೋಕ್ಕೆ ದುಃಖವೇ ಇಲ್ಲಪ್ಪ. ಒಂದು ದಿನವೂ ಈಗ ಇಂದ್ರಲೋಕಾದಿಗಳಲ್ಲಿ ನಿಮಗೆ ಶರೀರದಲ್ಲಿ ದುಃಖ, ನೋವಾಯಿತು, ಪೆಟ್ಟಾಯಿತು, ಅದಾಯಿತು, ಏನೂ ಇಲ್ಲವೇ ಇಲ್ವಪ್ಪ. ಏನು ಮಾಡಬೇಕು? ಆಗಲಿ, ಅದು ಒಂದು ದೇಹನೇ. ದೇಹ ಇರಲ್ಲ ಅನ್ನೋ ತತ್ವಜ್ಞಾನದಲ್ಲಿ ಮಾತ್ರ. ತತ್ವಜ್ಞಾನಿ ಬ್ರಹ್ಮಜ್ಞಾನಿಯು ಆಕಾಶದಂತೆ ಈಗಲೂ ನಾನು ಸರ್ವವ್ಯಾಪಕನಾಗಿರೋನು ಅಂತ ಅರ್ಥ ಮಾಡ್ಕೊಂಡವನಿಗೆ ಮಾತ್ರ ದೇಹ ಇರಲ್ವೇ ಹೊರತು ಕಾಣಿಸಲ್ಲ ಅಂದರೆ ನಮಗೆ ಕಾಣಿಸಲ್ಲ. ಈಗ ಪಿತೃಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ನೀರು ಜಾಸ್ತಿ ಇರುವ ಶರೀರ ಅಂತಾರೆ. ಇಲ್ಲಿ ಗಟ್ಟಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀರೇ ನಿಮಗೆ. ಈಗ ಮಂಜುಗೆಡ್ಡೆ ಥರ ಶರೀರ, ಮಂಜುಗೆಡ್ಡೆ ಥರ ಶರೀರ ಅಂತೂ ಹೇಳಕ್ಕೆ ಬರಲ್ಲ, ಅದರಲ್ಲಿ ಅಮ್ಮಯ ಶರೀರ ಅಂತೀವಿ. ಅಲ್ಲಿ ಪಂಚಭೂತಗಳಲ್ಲಿ ನೀರು ಜಾಸ್ತಿ ಇರುತ್ತೆ, ಭೂಮಿಯ ಅಂಶ ತುಂಬ ಕಡಿಮೆ ಇರುತ್ತೆ, ವಾಯುವಿನ ಅಂಶ ತೇಜಸ್ಸಿನ ಅಂಶ ಸೇರಿಕೊಂಡಿರುತ್ತೆ. ಇನ್ನು ದೇವಲೋಕಗಳಲ್ಲಿ ಬೆಳಕಿನ ಅಂಶ ಜಾಸ್ತಿ ಇರುತ್ತೆ, ನೀರು ಭೂಮಿಯ ಅಂಶ ತುಂಬ ಕಡಿಮೆ ಇರುತ್ತೆ. ಹಾಗೆ ಎಲ್ಲದು ಪಂಚೀಕೃತವೇ, ಅವೆಲ್ಲ ಸೇರಿಕೊಂಡೇ ಆಗೋದು. ಆದರೆ ಯಾವುದು ಜಾಸ್ತಿ? ಇಲ್ಲಿ ಭೂಮಿಯ ಅಂಶ ಜಾಸ್ತಿ, ನೀರಿನ ಅಂಶ ಜಾಸ್ತಿ ಅಲ್ಲ ಈ ಶರೀರದಲ್ಲಿ, ಭೂಮಿಯ ಅಂಶನೇ ಜಾಸ್ತಿ. ಇಲ್ಲಿ ಎಷ್ಟು ಗಟ್ಟಿ ಭಾಗಗಳೇ ಜಾಸ್ತಿ. ಯಾವತ್ತು ಒಳಕ್ಕೆ ಹೋದ್ರೂ ನಿಮಗೆ ನೀರು ಅದರೊಳಗೆ ಹರಿತಾ ಇದೆ. ಗಟ್ಟಿ ಭಾಗ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ, ಇನ್ನೇನು ಅಲ್ವಾ? ಅದು ಜಾಸ್ತಿ. ಅಲ್ಲಿ ನಿಮಗೆ ನೀರಿನ ಶರೀರ ಜಾಸ್ತಿ. ಹಾಗೆ ಕಾಣಲ್ಲ ಅಂತಲ್ಲ, ನಮಗೆ ಕಾಣದೇ ಇದ್ರೇನು, ನಮಗೆ ಕಾಣಿಸಿದ್ರೆ ಮಾತ್ರ ಇದೆ ಅಂತ. ಈ ಕೊರೋನಾ ಕಾಣಿಸ್ತಾನೇ ಇಲ್ಲಪ್ಪ, ಎಲ್ಲ ಭಯ ಪಡ್ತಾ ಇದ್ದಾರೆ ಕಾಣಿಸ್ತಾ ಇರೋ ಒಂದು ಶರೀರ ಇದಕ್ಕೆ, ಅದೇನಾ? ಅದರಿಂದ ನಮಗೆ ಕಾಣಿಸಲ್ಲ ಅಂತ. ಹಾಗೆ ಕೊರೋನಾ ಜೀವಿ ಅಲ್ವಾ? ಅದಕ್ಕೆ ಶರೀರ ಇಲ್ವಾ? ಖಂಡಿತ ಶರೀರ ಇದೆ, ಅದು ಒಂದು ಜೀವಿನೇ. ಯಾಕೆ? ಅದಕ್ಕೂ ಹುಟ್ಟು ಸಾವು ಎಲ್ಲ ಇದೆ. ಎಷ್ಟೋ ದಿನ ಇರುತ್ತೆ ಶರೀರದೊಳಗೆ, ಸತ್ತೋಗ್ಬಿಡುತ್ತದು ಅಲ್ವಾ? ಅದೇನು ಪೂರ್ತಿ ಏನಿರಲ್ಲ ಅದಲ್ಲ, ಅದು ಒಂದು ಜೀವಿನೇ. ಹೇಗೋ ಇನ್ನು ಪಿತೃಲೋಕಾದಿ ಶರೀರಗಳಲ್ಲೂ ಶಾಸ್ತ್ರ ಪ್ರಾಮಾಣ್ಯ ಆಚಾರ್ಯರು ಅದೇ ಬರೆದ್ರು. ನನ್ನ ಕಣ್ಣಿಗೆ ಕಾಣಲ್ಲ, ನಿನಗೆ ಗೊತ್ತಾಗಲ್ಲ, ಶಾಸ್ತ್ರ ಪ್ರಮಾಣದಿಂದಲೇ ಗೊತ್ತಾಗುವಂಥ ವಿಚಾರ ಇವೆಲ್ಲ. ಅಲ್ಲೂ ಕೂಡ ತುಂಬ ಕಷ್ಟ. ಆತ್ಮಜ್ಞಾನ ವಿಪರೀತವಾಗಿ ಭೋಗಾಸಕ್ತ ಮನಸ್ಸಾಗಿರೋದ್ರಿಂದ ಆ ಭೋಗದಲ್ಲಿ ಆಸಕ್ತಿ ಬರ್ತಾ ಇದೆ ಅಂದರೆ ಅವನು ಅಷ್ಟು ದೇಹಕ್ಕೆ ಅಂಟ್ಕೊಂಡಿದ್ದಾನೆ ಅಂತ ಅರ್ಥ. ಆ ದೇಹವನ್ನೇ ನಾನಲ್ಲ ಅಂತ ತಿಳ್ಕೊಬೇಕು. ಮೊನ್ನೆ ಹೇಳಿದ್ನಲ್ಲ, ಯಾವ ಜೈಲಿಗೆ ಹೋದರೂ ಆ ಜೈಲಿಂದ ಬಿಡುಗಡೆ ಆಗಬೇಕೇ ಹೊರತು ಆ ಜೈಲಿಂದ ಇನ್ನೊಂದು ಜೈಲಿಗೆ ಹಾಕಿದ ಮಾತ್ರಕ್ಕೆ ಅವನೇನು ಮೇಲ್ಮಟ್ಟಕ್ಕೆ ಹೋದ ಅಂತ ಯಾರೂ ಹೇಳಲ್ಲ ಅಲ್ವೇ? ಆದರೆ ಹಾಗೇ ಆ ಇಂದ್ರನ ಶರೀರ ಬಂದರೂ ಕೂಡ ಇಂದ್ರನ ಶರೀರ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಶಾಸ್ತ್ರ ಏನೋ ಹೊಗಳುತ್ತೆ. ಆದರೆ ಅದೇ ಶಾಸ್ತ್ರ ಹೇಳ್ಕೊಡ್ತಾ ಇದೆ, ಇಂದ್ರನೂ ಕೂಡ ತತ್ವಜ್ಞಾನ ಮಾಡ್ಕೊಳ್ಳೋವಾಗ ಶರೀರ ನಾನಲ್ಲ ಅಂತ ತಿಳ್ಕೊಂಡ ಅಂತ.
ನೀವು ಯಾವ ಲೋಕಕ್ಕಾದರೂ ಹೋಗಿ ಆ ಶರೀರ ನಾನಲ್ಲ ಅಂತ ತಿಳ್ಕೊಬೇಕು ಅಂತ ಆದಮೇಲೆ ಆತ್ಮಜ್ಞಾನಕ್ಕೆ ಇಲ್ಲೇ ನಾನಲ್ಲ ಅಂತ ತಿಳ್ಕೊಳ್ಳೋಣ. ಹೊಳೆ ಆಚೆಗೆ ಬಾ, ಮೂರ್ನಾಮ ತೋರಿಸ್ತೀನಿ ಅಂತ ಆಚೆಗೆ ಬರಬೇಕಾ? ಮೂರ್ನಾಮ ತೋರ್ಸೋಕೆ ಇಲ್ಲೇ ತೋರ್ಸಯ್ಯ, ಹೊಳೆ ಆಚೆಗೆ ಹಾಕಿ ಬರ್ಬೇಕು. ಅದಕ್ಕೆ ಅಲ್ಲೆಲ್ಲೋ ಹೋದ್ಮೇಲೆ ನಾವು ಆ ಶರೀರ ಅಲ್ಲ ಅಂತ ತಿಳ್ಕೊಬೇಕಂತೆ. ಆ ಶರೀರ ಅಲ್ಲ ಅಂತ ಇಲ್ಲೇ ತಿಳ್ಕೊಂಡ್ರೆ, ಇಲ್ಲೇ ಆ ಶರೀರಕ್ಕಿಂತ ನಾನು ವಿವಿಕ್ತವಾಗಿದ್ದೀನಿ ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಉದ್ಧಾರ ಆಗೋಗ್ತೀವಿ. ಗಂಧರ್ವ ಲೋಕಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡಬೇಕು, ಪಿತೃಲೋಕಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡಬೇಕು. ಅಲ್ಲಿ ಹೋಗಿ ಆತ್ಮಜ್ಞಾನ ಮಾಡ್ಕೋತೀನಿ ಅಂದರೆ ಅಲ್ಲಿಗೆ ಹೋದ್ಮೇಲೆ ಈ ಶರೀರ ನಾನಲ್ಲ ಅಂತ ತಿಳ್ಕೊತಾನೆ ಅಷ್ಟೇ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾ? ಖಂಡಿತ ಬೇಡ. ಇಲ್ಲಿ ದುಃಖ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮನುಷ್ಯ ಜನ್ಮದಲ್ಲಿ ದುಃಖಿತವಾದ ದೇಹ ಗೊತ್ತಾಗೋದ್ರಿಂದ ಬಿಡಿಸ್ಕೊಳ್ಳೋಕೆ ಸುಲಭ. ಬಿಡಿಸ್ಕೋಬೇಕು ಅನ್ನೋ ಮನಸ್ಸಾದರೂ ಬರುತ್ತೆ. ಆ ಇಂದ್ರಲೋಕದಲ್ಲಂತೂ ಸಾಯೋ ಸಮಯದಲ್ಲಿ ಮಾತ್ರ ಅವ್ರಿಗೆ ಗೊತ್ತಾಗತ್ತಂತೆ ಹೊರತು, ಅಯ್ಯೋ ಮುಗ್ದೇ ಹೋಯ್ತಾ ಈಗಾಗಲೇ ಈ ಜನ್ಮ, ನಾನು ಬಿಟ್ಬಿಡ್ಬೇಕಾ ಈ ದೇಹನ ಅಂತ ಅಲ್ಲಿ ಅನ್ಸುತ್ತೆ ಹೊರತು ಅಲ್ಲಿವರೆಗೂ ಗೊತ್ತಾಗಲ್ಲ. ಎಂಜಾಯ್ ಎಂಜಾಯ್ ಎಂಜಾಯ್, ಬರೀ ಎಂಜಾಯೇ, ಭಾರಿ ಕಷ್ಟ. ಛಾಯಾತಪಯೋರಿವ ಅತ್ಯಂತ ವಿವಿಕ್ತಂ ಬ್ರಹ್ಮಲೋಕೆ ಏವ ಏಕಸ್ಮಿನ್. ಇನ್ನು ಬ್ರಹ್ಮಲೋಕ ಒಂದರಲ್ಲಿ ಮಾತ್ರ ಅತ್ಯಂತ ವಿವಿಕ್ತವಾಗಿ ನೆರಳು ಬೆಳಕುಗಳಂತೆ, ಅಥವಾ ನಮ್ಮ ನೆರಳು ನಾವು ಅನ್ನೋದು ಎಷ್ಟು ಸ್ಪಷ್ಟವಾಗಿ, ಅಥವಾ ಬಿಸಿಲು ನೆರಳು ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವೇನಾ? ಅಲ್ಲಿ ಬಿಸಿಲು ಇದು ನೆರಳು ಅಂತ ಅಷ್ಟು ಸ್ಪಷ್ಟವಾಗಿ ಬ್ರಹ್ಮಲೋಕದಲ್ಲಿ ಮಾತ್ರ ಗೊತ್ತಾಗೋದು. ಅಷ್ಟು ಸ್ಪಷ್ಟತೆ ಇದೆ ಅಲ್ಲಿ. ಆ ಲೋಕದ ಶರೀರಕ್ಕೆ, ಆ ಒಂದು ಉಪಾಧಿಗೆ ಬೆಲೆ ಇದೆ. ಯಾಕೆ? ಮನೋಮಯ ಶರೀರ, ಮನಸ್ಸು ಅಷ್ಟು ಪರಿಶುದ್ಧವಾದಾಗ ಮಾತ್ರ ಪಡ್ಕೊಳ್ಳೋಕೆ ಸಾಧ್ಯ. ಅದನ್ನು ಬರೀತಾರೆ ನೋಡಿ ಆಚಾರ್ಯರು. ಸಚ ದುಷ್ಪ್ರಾಪ ಅತ್ಯಂತ ವಿಶಿಷ್ಟ ಕರ್ಮಜ್ಞಾನ ಸಾಧ್ಯತ್ವ. ಇನ್ನು ಆ ಬ್ರಹ್ಮಲೋಕವನ್ನು ಪಡ್ಕೊಳ್ಳೋದೇ ತುಂಬ ಕಷ್ಟ. ಯಾಕಪ್ಪ ಅಂದರೆ ಅತ್ಯಂತವಾದ ಅದಕ್ಕೆ ಗೊತ್ತು ಮಾಡಿರುವಂತಹ ಕರ್ಮಗಳು, ಅದನ್ನೇ ಗೊತ್ತು ಮಾಡಿ ಬ್ರಹ್ಮಲೋಕಕ್ಕೆ ಇಂಥದ್ದೇ ಉಪಾಸನೆ ಮಾಡಬೇಕು ಅಂತ. ಜ್ಞಾನ ಅಂದರೆ ಇಲ್ಲಿ ಉಪಾಸನೆ. ಆ ಕರ್ಮದಿಂದಲೂ ಅಂಥ ಒಂದು ಉಪಾಸನೆಯಿಂದಲೂ ಸಾಧ್ಯವಾಗಿದೆ. ಶಾಸ್ತ್ರ ಬ್ರಹ್ಮಲೋಕ ಪಡ್ಕೋಬೇಕು ಅಂದರೆ ಅಶ್ವಮೇಧ ಕರ್ಮವನ್ನೇ ಮಾಡಬೇಕು ಅಂತ ಹೇಳುತ್ತೆ. ಅದನ್ನು ಕ್ಷತ್ರಿಯರೇ ಮಾಡಬೇಕು, ಬ್ರಾಹ್ಮಣನೇ ಮಾಡಿಸೋನು ಅವನೇನು ಮಾಡೋ ಹಾಗಿಲ್ಲ. ಅದನ್ನ ಅವನಿಗೆ ಅಧಿಕಾರ ಇಲ್ಲ, ಕೊಟ್ಟಿಲ್ಲ ಅದರಲ್ಲಿ. ಅದು ಕ್ಷತ್ರಿಯರೇ. ಆಮೇಲೆ ಅಖಂಡ ಭೂಮಂಡಲ ಚಕ್ರವರ್ತಿ ಕ್ಷತ್ರಿಯನಾಗಿ ಮಾತ್ರ ಪಾಳ್ಯಗಾರನಾದ್ರೆ ಅವನು ಮಾಡೋ ಹಾಗಿಲ್ಲ ಅಶ್ವಮೇಧ ಕರ್ಮನ. ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿರೋನು ಮಾತ್ರ ಮಾಡಬೇಕು ಅದನ್ನು. ಅದು ಅಯ್ಯೋ ಎಷ್ಟು ಕೋಟಿ ವರ್ಷ ಕಳೆದೇವೋ ಇಲ್ಲ, ಇವರು ಧರ್ಮರಾಜ ಮಾಡಿದ್ದಲ್ಲ. ಇನ್ನು ಆಮೇಲೆ ಸಮುದ್ರಗುಪ್ತ ಮಾಡಿದ್ದ ಅಂತಾರೆ. ಆದರೆ ಅದು ಭೂಮಂಡಲಕ್ಕೆ ಚಕ್ರವರ್ತಿ ಏನಾಗಿದ್ನೋ ಇಲ್ವೋ ಗೊತ್ತಿಲ್ಲ. ಭೂಮಂಡಲದ ಚಕ್ರವರ್ತಿ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಧರ್ಮರಾಜಂಗೆ ಮುಗಿದೋಯ್ತೇನೋ, ಅಥವಾ ಪರೀಕ್ಷಿತನಿಗೂ ಇತ್ತು. ಆಮೇಲೆ ಚಕ್ರಾಧಿಪತ್ಯ ಅನ್ನೋದು ಇಡೀ ಭೂಮಂಡಲಲ್ಲಿ ಎಲ್ಲ ದೇಶವನ್ನು ಅಧಿಪತಿಯಾಗಿ ಆಳೋದು ಗೊತ್ತಿಲ್ಲ. ಇದರಲ್ಲಿ ಮಾತ್ರ ಹೇಳ್ತಾರೆ ಸಮುದ್ರಗುಪ್ತ ಮಾಡಿದ್ದ ಅಂತಾರೆ ಇತಿಹಾಸದ ಪ್ರಕಾರ, ಅಲ್ವೇನಾ? ಕೇಳಿದೆ ಅಲ್ವಾ? ನಾನು ಇತಿಹಾಸ ಓದಿದ್ದಾನಲ್ಲಪ್ಪ. ಹಾಂ, ನಾನು ಹಿಸ್ಟ್ರಿ ಓದಿರೋದು. ಅದು ತುಂಬ ಕಷ್ಟ ಕಣ್ರಪ್ಪ. ಯಾಕೆಂದರೆ ಅದಕ್ಕೆ ಅಂತ ಗೊತ್ತಾದಂಥ, ವಿಶಿಷ್ಟ ಅಂದ್ರೇನೋ ಸ್ಪೆಸಿಫಿಕ್, ಅದಕ್ಕೆ ಗೊತ್ತಾದಂತಹ ಒಂದು ಕರ್ಮ ಇದೆ, ಅದಕ್ಕೆ ಗೊತ್ತಾದಂತಹ ಒಂದು ಉಪಾಸನೆ ಇದೆ. ಯಾವುದೋ ವೈಶ್ವಾನರ ಉಪಾಸನೆ, ಆಮೇಲೆ ದಹರ ವಿದ್ಯೆ, ಶಾಂಡಿಲ್ಯ ವಿದ್ಯೆ ಅಂತ ಛಾಂದೋಗ್ಯದಲ್ಲಿ ತುಂಬ ಉಪಾಸನೆಗಳಿದೆ. ಅದು ಬ್ರಹ್ಮಲೋಕವನ್ನು ತಂದುಕೊಡುವಂಥ ಉಪಾಸನೆಗಳು. ಅದೆಲ್ಲ ಅಹಂಗ್ರಹೋಪಾಸನೆ. ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾನೋ ಅದು ನಾನು ಒಂದೇ ಭಾವನೆ ಮಾಡಬೇಕು. ದೇವತೆಯನ್ನು ನಾನು ಅದು ಒಂದು ಭಾವನೆ ಮಾಡೋನಿಗೆ ತತ್ವಜ್ಞಾನದಲ್ಲಿ ನಾನು ಪರಮಾತ್ಮನ ಜೊತೆನೇ ಒಂದಾಗಿದ್ದೀನಿ ಅಂತ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಎಷ್ಟು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಒಂದು ಗೊತ್ತಾದಂತಹ ಅತ್ಯಂತ ವಿಶಿಷ್ಟವಾಗಿ, ಅಂದರೆ ಹೈಲಿ ಸ್ಪೆಸಿಫೈಡ, ಹೆಚ್ಚಾಗಿ ಅಲ್ಲ ಕ್ವಾಲಿಫೈಡ್ ಅಲ್ಲ, ಇದಕ್ಕೆ ಇದು ಸ್ಪೆಸಿಫಿಕ್ ಅಂತ ಯಾವುದಕ್ಕೆ ಹೇಳ್ತೀವಿ, ಇದು ಇದಕ್ಕೆ ಮಾತ್ರ ಇರೋದು ಅಂತ. ಹಾಂ, ಆ ಥರದ್ದದು. ಅತ್ಯಂತವಾಗಿ ಹೆಚ್ಚಾಗಿ ಇದಕ್ಕೋಸ್ಕರ ಮಾತ್ರ ಇರೋದು ಅಂತ ಶಾಸ್ತ್ರ ಹೇಳಿದೆಯಲ್ಲ. ಒಂದು ಕರ್ಮ ಒಂದೇ, ಅಶ್ವಮೇಧ ಕರ್ಮ. ಉಪಾಸನೆಯಲ್ಲಿ ಒಂದು 3-4 ಉಪಾಸನೆ ಇದೆ. ಅಷ್ಟಲ್ಲದೆ ಈಗ ನಾವು ಇನ್ನು ರಾಮಕೃಷ್ಣಾದಿ ಉಪಾಸನೆಗಳನ್ನು ಏನು ಮಾಡ್ತೀವಿ ಅದು ಕೂಡ ಬ್ರಹ್ಮಲೋಕವನ್ನು ತಂದುಕೊಡುವಂಥದ್ದೇ. ಅದೇ ಚತುರ್ಮುಖ ಬ್ರಹ್ಮನಿಗೆ ಶ್ರೀರಾಮ ಅಂತ ಹೆಸರು, ಶ್ರೀಕೃಷ್ಣ ಅಂತ ಹೆಸರು, ಶಿವ ಅಂತ ಹೆಸರು, ಒಂದು ಶರೀರ ಅಂತ ಇಟ್ಕೊಂಡಾಗ ಇನ್ನು ಸ್ವರೂಪದಲ್ಲಿ
ನಾನು ಪರಮಾತ್ಮನಿಂದ ಬೇರೆ ಆಗಿಲ್ಲ, ಅವ್ರು ಪರಮಾತ್ಮನಿಂದ ಬೇರೆ ಆಗಿಲ್ಲ ಅಂತ ಏನು ಹೇಳಬೇಕು? ಶಿವ ರಾಮಕೃಷ್ಣ ಪರಮಾತ್ಮನೇ ಅಂತ ಹೇಳಿದರೆ ಎಷ್ಟೋ, ನಾನು ಈ ಶರೀರದಲ್ಲಿ ಅಭಿಮಾನ ಪಟ್ಕೊಂಡಾಗಲೂ ನಾನೇನು ಈ ಶರೀರ ಏನಲ್ಲಪ್ಪ, ನಾನೂ ಪರಮಾತ್ಮನಿಂದ ಬೇರೆ ಖಂಡಿತ ಇಲ್ಲ. ಅದರಿಂದ ಅದು ಭಾರಿ ಕಷ್ಟವಾದದ್ದು. ತಸ್ಮಾತ್ ಆತ್ಮದರ್ಶನಾಯ ಇಹೈವ ಯತ್ನಃ ಕರ್ತವ್ಯ ಇತ್ಯಭಿಪ್ರಾಯ. ಆದ್ದರಿಂದ ಆತ್ಮದರ್ಶನಕ್ಕಾಗಿ ಇಲ್ಲೇ ಪ್ರಯತ್ನ ಮಾಡಬೇಕು ಎಂದೇ ಇದರ ಅಭಿಪ್ರಾಯ. ಎಷ್ಟು ಪ್ರಯತ್ನ ಮಾಡಿದರೆ ಸಾಧ್ಯನೋ, ಈ ಜನ್ಮದ ಒಂದು 10 ಕೋಟಿ ಜಪ ಮಾಡಿಬಿಡ್ತೀನಿಯಪ್ಪ, ಮಾಡಿಬಿಡು. ನಾನು ಈ ಶಾಸ್ತ್ರ ಹೇಳಿರೋ ಅಷ್ಟು ಕರ್ಮ ಮಾಡಿಬಿಡ್ತೀನಿಯಪ್ಪ, ಮಾಡಿಬಿಡು. ನಾನು ಸುಳ್ಳು ಹೇಳಲ್ಲಪ್ಪ, ಈ ತತ್ವಜ್ಞಾನಕ್ಕೋಸ್ಕರ ಇವತ್ತಿಂದ ತೀರ್ಮಾನ ಮಾಡಿದ್ದೀನಿ, ನಾನು ಯಾವ ಸುಳ್ಳು ಹೇಳಲ್ಲ. ಹೇಳದೇ ಇರ್ಬೋದು, ಬೇಕಿದ್ರೆ ಯಾವುದೋ ಒಂದು ಪ್ರಸಂಗ ಬಂತು, ನಾನು ಇದ್ರ ಬಗ್ಗೆ ಮಾತಾಡಲ್ಲ ಕಣಪ್ಪ ಅಂತ ಮಾತಾಡದೇ ಇರು, ನಿನ್ನಿಷ್ಟ, ಅದು ಸ್ವತಂತ್ರತೆ ಇದೆ. ನೀನು ಮಾತಾಡಲೇಬೇಕು ಅಂತ ಜಗ್ಗಿಡಿಯೋಕೆ ಯಾರೂ ಇಲ್ಲ. ಆದರೆ ಸುಳ್ಳು ಹೇಳಲ್ಲ ಅನ್ನೋದನ್ನು ಎಷ್ಟರ ಮಟ್ಟಿಗೆ ನಾನು ಮಾಡ್ತೀನಿ. ಸುಳ್ಳು ಹೇಳಲ್ಲ ನಾನು. ಯಾವ ಶಾಸ್ತ್ರ ಹೇಳಿ ಈ ಸಾಧನಗಳನ್ನೆಲ್ಲ ಹೇಳಿದೆಯೋ ಅದನ್ನು ಎಷ್ಟು ಮಾಡಿದರೂ ಕಡಿಮೆನೇ ಅಂತ ಅನ್ನಿಸ್ಬೇಕು. ಏನಾದರೂ ಒಂದು ಪ್ರಯತ್ನ ಮಾಡಿ ಇಲ್ಲೇನೆ ಈ ಬಂಧನದಿಂದ ಬಿಡುಗಡೆ ಆಗಬೇಕು. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.